ಗುರುಭ್ಯೋ ನಮಃ. ಹರಿ ಓಂ. ಹಾ, ಬಹಳ ದಿನ ಆಗಿದ್ರಿಂದ ಏನಪ್ಪಾ ಅಂದ್ರೆ ಒಂದು ಸಂತೋಷ, ಭಾಗವತ ಸಾರೋದ್ಧಾರ ಆಗ್ತಾ ಇದೆ ಅಂತ ಗೊತ್ತು. ಅದರಲ್ಲಿ ಆ ಯಾವ ಪ್ರಕರಣ ಅಂತಂದ್ರೆ ಬ್ರಹ್ಮೋಪದೇಶ ಪ್ರಕರಣ ಅಂತ ಆ ಪ್ರಕರಣ ಆಗ್ತಾ ಇತ್ತು. ಆ ಬ್ರಹ್ಮೋಪದೇಶ ಪ್ರಕರಣದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಬ್ರಹ್ಮನ ಬಗ್ಗೆ ಅನೇಕ ಅಸಾಧಾರಣ ಗುಣಗಳು ಅಂದ್ರೆ ಬ್ರಹ್ಮ ಅಂದ್ರೆ ಆ, ಇಂತಹ ಲಕ್ಷಣ ಉಳ್ಳವನು, ಜಗಜ್ಜನ್ಮಾದಿ ಕಾರಣ ಬ್ರಹ್ಮ, ಗುಣಪೂರ್ಣ ಅಂದ್ರೆ ಬ್ರಹ್ಮ ಅಂತ. ಹೀಗೆ ಬ್ರಹ್ಮ ಅಂತ ಯಾರನ್ನ ನಾವು ಹೇಳಬೇಕು ಅಂತ ಹೇಳಲಿಕ್ಕೆ ಅನೇಕ ಶ್ಲೋಕಗಳಲ್ಲಿ ಅವನ ಅದು ಲಕ್ಷಣ ಅಂತ ಕರೀತಾರೆ. ಲಕ್ಷಣ ಅಂದ್ರೆ ಅವನಲ್ಲಿ ಮಾತ್ರ ಇರುವಂತಹ ಧರ್ಮಗಳು. ಹ್ಮ್. ನಾ ಹಿಂದೆ ಹೇಳಿದ್ದೆ ಅಲ್ವಾ, ಗೋವಿನ ಲಕ್ಷಣ ಏನು? ನಾಟಿ ಗೋವಿನ ಲಕ್ಷಣ ಗಂಗೆಯದುಗಲು ಸಾಸ್ನಾದಿಮತ್ವಂ ಗೋರ್ಲಕ್ಷಣಂ. ಹಾಗೆ ಜಗಜ್ಜನ್ಮಾದಿ ಕಾರಣತ್ವಂ ಬ್ರಹ್ಮಣ ಲಕ್ಷಣಂ. ಅದು ಯಾರ್ ಬೇಕಾದ್ರೂ ಇರ್ಲಿ, ಜಗಜ್ಜನ್ಮಾದಿ ಕಾರಣತ್ವ ಅಂತ ಒಂದು ಧರ್ಮ ಇದ್ಬಿಟ್ರೆ ಅವನನ್ನೇ ಬ್ರಹ್ಮ ಅಂತ ಕರಿಬೇಕು ಅಂತ. ಹೀಗೆ ಅನೇಕ ಲಕ್ಷಣಗಳನ್ನ ಹೇಳ್ತಾ ಬರ್ತಾ ಇದ್ದಾರೆ. ಅದರಲ್ಲಿ 168 ತನಕ ಆಗಿತ್ತು. ಈಗ ಇನ್ನು 3 ಶ್ಲೋಕ ಇದೆ ಈ ಪ್ರಕರಣದಲ್ಲಿ. 169ನೇ ಶ್ಲೋಕ: ತ್ವತ್ತೋಸ್ಯ ಜನ್ಮಸ್ಥಿತಿ ಸಂಯಮಾನ್ ವಿಭೋ ವದಂತ್ಯನೀಹಾದ ಗುಣಾದ ವಿಕ್ರಿಯಾತ್ ತ್ವಯೀಶ್ವರೇ ಬ್ರಹ್ಮಣಿ ನೋ ವಿರುಧ್ಯತೆ ತದಾಶ್ರಯತ್ವಾದುಪಚರ್ಯಸೆ ತದಾಶ್ರಯತ್ವಾದುಪಚರ್ಯಸೆ ಜನೈಃ ಅಂತ ಈ ಶ್ಲೋಕ. ಈ ಶ್ಲೋಕ ಕೃಷ್ಣಾವತಾರ ಆದಾಗ ವಸುದೇವ ಕೃಷ್ಣನನ್ನ ಸ್ತೋತ್ರ ಮಾಡ್ತಾನೆ. ಅವಾಗ ತಾನೇ ಅವತಾರ ಆಗಿರುತ್ತೆ. ಅವಾಗ ಬ್ರಹ್ಮಾದಿಗಳು ಎಲ್ಲ ಬಂದು ಸ್ತೋತ್ರ ಮಾಡ್ತಾರೆ. ಗರ್ಭಸ್ತುತಿ ಅಂತ ಅವನಿನ್ನೂ ಆ ಅವತಾರ ಮಾಡೋಕ್ಕಿಂತ ಮುಂಚೆನೆ, ಅವತಾರ ಆದ ಕೂಡಲೇ ಆ ವಸುದೇವ ದೇವಕಿಯರೆಲ್ಲ ಸ್ತೋತ್ರ ಮಾಡ್ತಾರೆ. ಅಲ್ಲಿ ಬರುವ ಒಂದು ಶ್ಲೋಕ. ಈ ಶ್ಲೋಕದಲ್ಲಿ, ಆದ್ರಿಂದ ಇದು ದಶಮಸ್ಕಂದದಲ್ಲಿ ಬರುವ ಶ್ಲೋಕ. ಈ ಶ್ಲೋಕಕ್ಕೆ ಪೀಠಿಕೆ ಕೊಡ್ಬೇಕಾದ್ರೆ ವಿಷ್ಣು ತೀರ್ಥರು ಹೇಳ್ತಾರೆ, ಈಗ ಹಿಂದೆ ಎಲ್ಲ ಏನ್ ಹೇಳಿದ್ರು ಬ್ರಹ್ಮ ಬ್ರಹ್ಮೋಪದೇಶ ಪ್ರಕರಣದಲ್ಲಿ ಅಂದ್ರೆ ಆ ಪರಮಾತ್ಮ ಅವನು ನಿರ್ಗುಣ ಅಂತ ಬಂತು ಹಿಂದಿನ ಶ್ಲೋಕದಲ್ಲಿ. ರೂಪಂ ಯತ್ತತ್ ಪ್ರಾಹುರೌ ವ್ಯಕ್ತಮಾದ್ಯಂ ಬ್ರಹ್ಮಜ್ಯೋತಿರ್ ನಿರ್ಗುಣಂ ನಿರ್ವಿಕಾರಂ. ಪರಮಾತ್ಮ ನಿರ್ಗುಣ ಅಂತ ಬಂತು. ನಿರ್ಗುಣ ಅಂತಂದ್ರೆ ಆ ಯಾವ ಗುಣಗಳೂ ಇಲ್ಲ ಅಂತ ಅರ್ಥ ಅಲ್ಲ. ಸತ್ವರಜಸ್ತಮೋ ಗುಣಗಳು, ಪ್ರಾಕೃತ ಗುಣಗಳು ಇಲ್ಲ ಅಂತ ಬಂತು. ಆ ನಿರ್ಗುಣ ಅನ್ನೋ ಶಬ್ದದ ಮೇಲೆ ಭಾರ ಹಾಕಿ ಮತ್ತೆ ಪ್ರಶ್ನೆ ಮಾಡ್ತಾರೆ ಸಾರೋದ್ಧಾರಕಾರರು. ಈ ಶ್ಲೋಕವನ್ನ ಇಟ್ಟಿದ್ದಕ್ಕೆ ಕಾರಣ ಏನು ಅಂತ ಫಸ್ಟ್ ಮೊದಲು ಪ್ರಶ್ನೆಯನ್ನ ಹೇಳಿ ಆಮೇಲೆ ಉತ್ತರವನ್ನ ಹೇಳ್ತಾರೆ. ಈ ನಿರ್ಗುಣ ಬ್ರಹ್ಮ ಅಂತ ಇದಾನಲ್ಲ, ಅವನೇ ಯಾರು ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ಆ ನಿರ್ಗುಣ ಬ್ರಹ್ಮನನ್ನ ಜಿಜ್ಞಾಸೆ ತಿಳ್ಕೊಳ್ಬೇಕು. ಈ ನಿರ್ಗುಣ ಬ್ರಹ್ಮನನ್ನ ತಿಳ್ಕೊಳ್ಬೇಕು ಅಂತಂದ್ರೆ ಅದು ಅಲ್ಲಿ ಹಿಂದಿನ ಶ್ಲೋಕದಲ್ಲಿ ನಿರ್ವಿಕಾರಂ ಅಂತನೂ ಬಂತು. ನಿರ್ಗುಣಂ ನಿರ್ವಿಕಾರಂ ಅಂತ. ಏನು ಇಂತಹ ಪರಮಾತ್ಮ ನಿರ್ಗುಣ ಬ್ರಹ್ಮ, ನಿರ್ವಿಕಾರನಾದ ಬ್ರಹ್ಮ, ಅವನು ಜಗಜ್ಜನ್ಮಾದಿ ಕಾರಣ ಆಗ್ಲಿಕ್ಕೆ ಹೇಗ್ ಸಾಧ್ಯ? ಅಂದ್ರೆ ಅವ್ರ ತಲೆಯಲ್ಲಿ ಏನಂದ್ರೆ, ಈಗ ಯಾರು ಪೂರ್ವ ಪಕ್ಷ ಮಾಡ್ತಾ ಇದ್ದಾರೋ ಆ ಪೂರ್ವ ಪಕ್ಷದವರ ಹಾರ್ದ ಏನು ಅಂತಂದ್ರೆ, ಈ ವಿಶಿಷ್ಟಾದ್ವೈತದಲ್ಲೂ ಅಷ್ಟೇ ಮತ್ತು ಆ ಈ ಅದ್ವೈತಿಗಳಲ್ಲೂ ಅಷ್ಟೇ ಕೆಲವು ಪಕ್ಷದಲ್ಲಿ
ಅವರಲ್ಲೇ ಅನೇಕ ವಿಭಾಗಗಳಿದೆ. ಕೆಲವರ ಪ್ರಕಾರ ಈ ಬ್ರಹ್ಮನೇ ಜಗತ್ತಾಗಿ ಪರಿಣಾಮ ಹೊಂದುವುದು ಅಂತ. ಈ ಬ್ರಹ್ಮನೇ ಜಗತ್ತಾಗಿ ತೋರ್ತಾನೆ. ಒಂದ್ ದೃಷ್ಟಾಂತ ಕೊಡ್ಬೇಕು ಅಂತಂದ್ರೆ ನೋಡಿ, ಒಂದು ಹಗ್ಗ ಇದೆ. ಯಾವುದೋ ಊರಿಗೆ ಹೋಗಿರ್ತೀರಿ, ಆ ಊರಲ್ಲಿ ಮೊದಲನೇ ಸಲ ಹೋಗಿರ್ತೀರಿ, ಕತ್ತಲೆ, ಸ್ವಲ್ಪ ಸಾಯಂಕಾಲ ಆಗಿರುತ್ತೆ, ಹಿತ್ತಲು ಬಾಗಿಲು ತೆಗೆದ್ರೆ ಒಂದು ಹಗ್ಗ ಬಿದ್ದಿತ್ತು. ನೀವು ತಕ್ಷಣ ಓ ಇದು ಹಾವು, ಗೊತ್ತಿಲ್ಲ, ಹೊಸ ಜಾಗ, ಒಂಥರ ಸ್ವಲ್ಪ ಕಾಡು ತರಹ ಇದೆ. ಅವಾಗ ಏನ್ ಭ್ರಮೆ ಬರುತ್ತೆ ನಿಮ್ಗೆ? ಆ ಅಯಂ ಸರ್ಪಃ ಅಂತ ಭ್ರಮೆ ಬಂತು. ಈ ಅಯಂ ಸರ್ಪಃ ಅಂತ ಭ್ರಮೆ ಬಂದಾಗ ಸರ್ಪ ತೋರ್ತಲ್ವಾ, ಅದು ಇಲ್ಲದೆ ಇರೋ ಸರ್ಪ. ಅದು ವಸ್ತುತಃ ಅಲ್ಲಿ ಹಗ್ಗ ಇರೋದು, ಹಗ್ಗವೇ ಸರ್ಪವಾಗಿ ತೋರಿತು. ಹಾಗೆ ಈ ಬ್ರಹ್ಮನೇ ಜಗತ್ತಾಗಿ ತೋರ್ತಾನೆ. ಯಾಕೆ? ನಮಗೆ ಅಜ್ಞಾನ ಇರೋದ್ರಿಂದ. ಏನ್ ಅಜ್ಞಾನ? ಬ್ರಹ್ಮನ ಜ್ಞಾನ ಇಲ್ಲ, ಅಲ್ಲಿ ಹಗ್ಗದ ಜ್ಞಾನ ಇತ್ತಾ? ಹಗ್ಗದ ಜ್ಞಾನ ಇದ್ ಬಿಟ್ರೆ ಅವಾಗ ಸರ್ಪ ಅನ್ನೋ ಭ್ರಮನೇ ಬರೋದಿಲ್ಲ. ನಾ ಮೊದಲೇ ಅಲ್ಲಿ ಹೋಗಿ, ಬೆಳಗ್ಗೆನೆ ಹೋಗಿ ಅಲ್ಲಿ ಹಗ್ಗ ಬಿದ್ದಿತ್ತು ಅಂತ ಚೆನ್ನಾಗಿ ಬೆಳಕಲ್ಲಿ ನೋಡಿದ್ದಿದ್ರೆ ನನಗೆ ಹಗ್ಗ ಅಂತ ಗೊತ್ತು, ಸರ್ಪ ಭ್ರಮನೇ ಬರೋದಿಲ್ಲ. ಅದರಿಂದ ಹಗ್ಗದ ಅಜ್ಞಾನ, ಅಂದ್ರೆ ಹಗ್ಗದನ್ನ ಸರಿಯಾಗಿ ಹಗ್ಗ ಅಂತ ತಿಳಿದುಕೊಳ್ಳದೇ ಇರೋಣ, ಇದು ಯಾವ್ದಕ್ ಕಾರಣ ಆಯ್ತು? ಸರ್ಪಜ್ಞಾನಕ್ಕೆ ಕಾರಣ ಆಯ್ತು. ಸರ್ಪಜ್ಞಾನ ಬರೋದಿಕ್ ಕಾರಣ ಆಯ್ತು, ಭ್ರಮ ಹುಟ್ಟಿಸ್ಲಿಕ್ಕೆ ಕಾರಣ ಆಯ್ತು. ಅದರಂತೆ ಈ ಜಗತ್ತೆಲ್ಲ ಇದೆಯಲ್ವಾ, ಇದು ಯಾವುದೂ ಇಲ್ವೇ ಇಲ್ಲ. ಬ್ರಹ್ಮನೇ, ಬ್ರಹ್ಮನ ಅಜ್ಞಾನದಿಂದ, ಅಂದ್ರೆ ಬ್ರಹ್ಮನನ್ನ ಸರಿಯಾಗಿ ತಿಳ್ಕೊಂಡಿಲ್ಲ, ಆದ್ರಿಂದ ಈ ಜಗತ್ತೆಲ್ಲ ಕಾಣತ್ತೆ ಅಂತ. ಇದು ಒಂದು ಪಕ್ಷ. ಅದ್ವೈತಿಗಳಲ್ಲಿ ಇದನ್ನ ಬ್ರಹ್ಮನನ್ನು ವಿವರ್ತೋಪಾದಾನ ಅಂತ ಕರೀತಾರೆ. ಇರ್ಲಿ. ಇನ್ನ ವಿಶಿಷ್ಟಾದ್ವೈತದಲ್ಲೂ ಕೂಡ ಈ ಬ್ರಹ್ಮ ಇದಾನಲ್ಲ, ಅವನು ಚಿದಚಿದಾತ್ಮಕ, ಚಿದಚಿದಾತ್ಮಕವಾಗಿ ಪರಿಣಾಮ ಹೊಂದುತ್ತಾನೆ. ಚಿದಚಿದಾತ್ಮಕ ಅಂದ್ರೆ ಏನು? ಚಿತ್ ಅಚಿತ್. ಚಿತ್ ಅಂದ್ರೆ ಈ ಜೀವರು, ಅಚಿತ್ ಅಂದ್ರೆ ಈ ಜಗತ್ತು. ಹೀಗೆ ಚಿದಚಿದಾತ್ಮಕವಾಗಿ ಚಿತ್ ಮತ್ತು ಅಚಿತ್ತಾಗಿ ಪರಿಣಾಮ ಹೊಂತಾರೆ ಅಂತ ಅವರ ವಾದ. ಇರ್ಲಿ. ಇಲ್ಲಿ ಪ್ರಶ್ನೆ ಮಾಡ್ಕೊಳ್ಳೋದು ಏನಂದ್ರೆ, ಇಂತಹ ನಿರ್ಗುಣ ನಿರ್ವಿಕಾರ ಆಗಿಬಿಟ್ರೆ ಅವನು ಜಗಜ್ ಜಗಜ್ಜನ್ಮಾದಿ ಕಾರಣ ಹೇಗಾಗ್ತಾನೆ? ಜಗಜ್ಜನ್ಮಾದಿ ಕಾರಣ ಅಂತ ಆಗ್ಬೇಕಾದ್ರೆ ಅವನು ನಿರ್ಗುಣ ಆಗಬಾರದು. ಯಾಕಂದ್ರೆ ನಿರ್ಗುಣ ಆಗಿಬಿಟ್ರೆ ಇದೆಲ್ಲ ಆಗೋದೇ ಇಲ್ಲ. ಅದಕ್ಕೆ ಮತ್ತೆ ಸಹಸ್ರಾರ್ಕಾರ ಪ್ರಶ್ನೆ ಮಾಡ್ತಾರೆ, ಏನಪ್ಪಾ ಜಗಜ್ಜನ್ಮಾದಿ ಕಾರಣತ್ವ ಅಂತ ಕೇಳ್ತಾ ಇದೆಯಲ್ಲ, ಏನ್ ನಿರ್ಗುಣ ಅಂತ ಆಗದೆ ಹೋದ್ರೆ, ಅವನು ನಿರ್ಗುಣ ಅಂತ ಆಗಿಬಿಟ್ರೆ ಜಗಜ್ಜನ್ಮಾದಿ ಕಾರಣ ಅವನು ಆಗೋದಿಲ್ಲ ಅಂತ ಇದಿರಲ್ಲ, ಯಾಕೆ? ಏನ್ ವಿಕಾರಿ ಅವನು? ಯಾರು ಜಗತ್ತಾಗಿ ಪರಿಣಾಮ ಹೊಂದುತ್ತಾರೋ ವಿಕಾರ ಆಗಬೇಕು. ಈಗ ಮಣ್ಣು ವಿಕಾರ ಆಗಿ ಘಟ ಆಗತ್ತೆ, ಮಡಿಕೆ ಆಗತ್ತೆ. ಅದರಂತೆ ಇವನು ವಿಕಾರಿ ಆಗಬೇಕು, ಆದ್ರೆ ಇವನು ನಿರ್ವಿಕಾರಿ ಅಂತಂದ್ರೆ ಮತ್ತೆ ಸಾಧ್ಯ ಇಲ್ಲ ಅಂತ ಹಾಗೆ ಹೇಳ್ತಾ ಇದೆಯೋ ಅಂತ ಕೇಳಿದ್ರೆ ಹೌದು ಅಂತ ಹೇಳುತ್ತೇನೆ ಪೂರ್ವ ಪಕ್ಷಿ. ಅದಕ್ಕೆ ಅವ್ರು ಹೇಳ್ತಾರೆ, ನೀ ತಪ್ಪು ತಿಳ್ಕೊಂಡಿದ್ಯಾ, ಬ್ರಹ್ಮ ಆದವನು ಜಗತ್ತಿಗೆ ಕಾರಣ ಸರಿ, ಆದರೆ ಅವನು ನಿಮಿತ್ತ ಕಾರಣಾರ್ಥ, ನಿಮಿತ್ತ ಕಾರಣನಾಗ್ತಾನೆ ಹೊರತು ಉಪಾದಾನ ಕಾರಣ ಆಗೋದಿಲ್ಲ. ಈ ಎರಡು ಶಬ್ದ ಇದೆಯಲ್ಲ, ನಿಮಿತ್ತ ಉಪಾದಾನ, ಅದು ಉಪಾದಾನ ಅಂತಂದ್ರೆ ಪರಿಣಾಮ ಹೊಂದೋದು. ಇದೇ ನಾ ಹೇಳದ್ನಲ್ಲ, ಜಗತ್ತೇ ಅಯ್ಯೋ ಬ್ರಹ್ಮನೇ ತೋರೋದು ಒಂದು, ಅಥವಾ ಮೃತ್ತೇ ಘಟವಾಗೋದು, ಇದು ಉಪಾದಾನ ಕಾರಣ. ನಿಮಿತ್ತ ಕಾರಣ ಅಂದ್ರೆ ಈಗ ಕುಂಬಾರ, ಕುಂಬಾರ ಘಟವನ್ ಮಾಡ್ತಾನೆ, ಆದ್ರೆ ಅವನೇ ಮಡಿಕೆಯಾಗಿ ಪರಿಣಾಮ ಹೊಂದೋದಿಲ್ಲ, ಅವನನ್ನು ನಿಮಿತ್ತ ಕಾರಣ ಅಂತ ಕರೀತಾರೆ. ಆದ್ರಿಂದ ಈ ಬ್ರಹ್ಮ ಅನ್ನೋನು ನಿಮಿತ್ತ ಕಾರಣ ಅಷ್ಟೇ ಹೊರತು ಉಪಾದಾನ ಕಾರಣ ಅಲ್ಲ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಯಾರು ಉಪಾದಾನ ಕಾರಣ ಬ್ರಹ್ಮ ಅಥವಾ ವಿವರ್ತ ಉಪಾದಾನ ಅಂತ ಅನ್ಕೊಂಡಿರ್ತಾರೆ ಅವರನ್ನ ಕುರಿತು ಈ ಶ್ಲೋಕ ಬಂದಿದೆ ಅಂತ ಮೊದಲು ಪೀಠಿಕೆ ಕೊಡ್ತಾರೆ. ಸಾಮಾನ್ಯ ಅರ್ಥ ಈ ಶ್ಲೋಕದ ಏನಪ್ಪಾ ಅಂತ ಕೇಳಿದ್ರೆ, ತ್ವತ್ತಃ ಅಸ್ಯ ಜನ್ಮಸ್ಥಿತಿ ಸಂಯಮಾನ್ ಅಂತ ಬಿಡಿಸ್ಕೋಬೇಕು. ವಿಭೋ ವದಂತಿ ಅನೀಹಾತ್ ಅಗುಣಾತ್ ಅವಿಕ್ರಿಯಾತ್ ತ್ವಯಿ ಈಶ್ವರೇ ಬ್ರಹ್ಮಣಿ ನೋ ವಿರುದ್ಧತೆ
ತದಾಶ್ರಯತ್ವಾತ್ ಉಪಚರ್ಯಸೆ ಜನೈಹಿ ಅಂತ ಇದು ಬಿಡಿಬಿಡಿಯಾದ ಪದಗಳು. ವಸುದೇವ ಕೃಷ್ಣನನ್ನು ಕುರಿತು ಹೇಳ್ತಾ ಇದ್ದಾನೆ. ಹೇ ವಿಭೋ ಅಂತ ಸಂಬೋಧನೆ. ಹೇ ಪರಮಾತ್ಮ, ಈ ಜಗತ್ತಿದೆಯಲ್ವಾ, ಈ ಜಗತ್ತು ತ್ವತ್ತಃ ನಿನ್ನಿಂದ ಅಂತ ಅರ್ಥ. ತ್ವತ್ತಃ ಅಂದ್ರೇನು? ನಿನ್ನಿಂದ. ನಿನ್ನಿಂದ ಏನಾಗತ್ತೆ ಈ ಜಗತ್ತಿಗೆ? ನೀನು ಈ ಜಗತ್ತಿಗೆ ಕಾರಣ. ಇದರ ಜನ್ಮ, ಈ ಜಗತ್ತಿನ ಜನ್ಮ, ಸ್ಥಿತಿ ಮತ್ತು ಲಯ ಇವೆಲ್ಲವೂ ಕೂಡ ನಿನ್ನಿಂದ ಆಗತ್ತೆ ಅಂತ ವದಂತಿ, ಜ್ಞಾನಿಗಳು ಹೇಳ್ತಾರೆ. ಓ, ಹಂಗಾದ್ರೆ ಕುಂಬಾರ ಹೇಗೆ? ಈಗ ತಾನು ಹೇಳಿದ್ವಲ್ವಾ ನಿಮಿತ್ತ ಕಾರಣ ಅಂತ. ಹಂಗಾದ್ರೆ ಕುಂಬಾರ ಹೇಗೆ ಮಡಿಕೆಯನ್ನ ಮಾಡ್ತಾನೋ ಅದರಂತೆ ಪರಮಾತ್ಮನ ಅಂತ ಪ್ರಶ್ನೆ. ಕಿಂ ಕುಲಾಲಹ ಘಟಸ್ಯೈವ ಕರ್ತಾ ಭವಾನ್ ಅಂತ ವಸುದೇವನೇ ಪ್ರಶ್ನೆ ಮಾಡಿಕೊಂಡು ಉತ್ತರ ಕೊಡ್ತಾ ಇದ್ದಾನೆ. ಅಂತ ವ್ಯಾಖ್ಯಾನ ವಿಷ್ಣು ತೀರ್ಥರದು. ಹೇಗೆ ಕುಂಬಾರನು ಘಟಕ್ಕೆ ಕಾರಣನೋ, ಮಡಿಕೆಗೆ ಕಾರಣನೋ, ಅದರಂತೆ ಪರಮಾತ್ಮನ. ಹೌದು ಅನ್ಸತ್ತೆ ನಮ್ಗೆ, ಆದ್ರೆ ಇಲ್ಲ ಅಂತ ನೋಡು ವಸುದೇವ. ನ, ಇಲ್ಲ. ಯಾಕೆ? ಅನೀಹಾತ್ ಅಂತಿದೆ ಶ್ಲೋಕದಲ್ಲಿ. ಅನೀಹಾತ್ ಅಂದ್ರೆ ಅರ್ಥ ಏನು ಅಂತ ಕೇಳಿದ್ರೆ, ಶ್ರಮ ಜನಕ ಚೇಷ್ಟಾರಹಿತಾತ್ ಅಂತ ಅರ್ಥ ಬರೀತಾರೆ. ಶ್ರಮಜನಕ ಚೇಷ್ಟಾರಹಿತ ಅಂದ್ರೇನು? ಈ ಪರಮಾತ್ಮ ಏನು ಜಗತ್ತನ್ನ ಸೃಷ್ಟಿ ಮಾಡ್ತಾನಲ್ವಾ, ಆ ಜಗತ್ತನ್ನ ಸೃಷ್ಟಿ ಮಾಡಿದಾಗ ಅವನಿಗೆ ಯಾವ ತರ ಶ್ರಮನೂ ಇಲ್ಲ. ಚೇಷ್ಟ ಅಂದ್ರೆ ಕ್ರಿಯಾ. ಅಂದ್ರೆ ಈಗ ಕುಂಬಾರ ಒಂದು ಮಡಿಕೆ ಮಾಡ್ಬೇಕು ಅಂತಂದ್ರೆ ಆ ಮಡಿಕೆ ಏನಾಗ್ಬೇಕು? ಆ ಮಡಿಕೆಯನ್ನ ಮಾಡ್ಬೇಕಾದ್ರೆ ಮಣ್ಣಿಗೆ ನೀರು ಹಾಕಿ ಅದನ್ನ ಕಾಲಿಂದ ತುಳಿದು ಅಥವಾ ಇನ್ನೇನೋ ಮಾಡಿ ಆ ಚಕ್ರದಲ್ಲಿಟ್ಟು, ಅಥವಾ ಈಗ ಮಾಡ್ರನ್ ಮೆಷಿನರಿ ಇರ್ಬೋದು. ಒಟ್ಟು ಯಾರು ನಿಮಿತ್ತ ಕಾರಣನೋ ಆಗಿರ್ತಾನೋ ಅವನಿಗೆ ಶ್ರಮ ಉಂಟು. ಆದರೆ ಪರಮಾತ್ಮನಿಗೆ ಶ್ರಮನೇ ಇಲ್ಲ. ಆದ್ರಿಂದ ಕುಂಬಾರನಂತೆ ಅಂತೂ ಹೇಳಲಿಕ್ಕಾಗಲ್ಲ. ಅಯಂ ಅಸ್ಯ ಪ್ರಪಂಚಸ್ಯ ನಾಯಂ ಕುಲಾಲವತ್ ಕ್ಲೇಶಪೂರ್ವಕ ಚೇಷ್ಟತೆಯ ಕರ್ತ. ಕ್ಲೇಶ ಅಂದ್ರೆ ದುಃಖ. ಆ ದುಃಖಪೂರ್ವಕವಾಗಿ ಹೇಗೆ ಕುಂಬಾರ ಕೆಲಸ ಮಾಡ್ತಾನಲ್ವಾ, ಅದರಂತೆ ಪರಮಾತ್ಮ ಕೆಲಸ ಇಲ್ವೇ ಇಲ್ಲ ಅವನು. ಮತ್ತಿನ್ನೇನಪ್ಪ ಕೆಲಸ ಮಾಡ್ತಾನವನು? ಕರ್ತ ಹೌದೋ ಅಲ್ವೋ? ಕರ್ತಾನೆ. ಆದರೆ ಕೇವಲ ಲೀಲಾರೂಪ ಪೂರ್ಣಾನಂದತ್ವೇನ. ಬಹಳ ಸುಲಭ. ಬಹಳ ಸುಲಭ ಅಂದ್ರೆ ಅವನು ಕೆಲಸ ಮಾಡಿರೋದೇ ಗೊತ್ತಾಗೋದಿಲ್ಲ. ಈಗ ಯಾರು ಅಡಿಗೆಯವರು, ಅವನು ಭಾರಿ ಎಫಿಷಿಯಂಟ್ ಇದ್ದ ಅಡಿಗೆಯವನು ಅಂತಂದ್ರೆ ಅವನು ಏನ್ ತನ್ನ ಮಡಿದು ಏನಿರುತ್ತೆ ಏನು ಕೊಳನೆ ಮಾಡ್ಕೊಂಡಿರೋಲ್ಲ. ಅವನು ಅಡಿಗೆ ಮನೆಯಲ್ಲಿದ್ದಾನೆ, ಆದ್ರಿಂದ ಅವನು ಅಡಿಗೆಯವನು ಅಂತ ಕರಿಬೇಕು. ಅವನೇನಾದ್ರೂ ಸ್ವಲ್ಪ ಈ ಕಡೆ ಬಂದ್ರೆ ಯಾರಪ್ಪ ನೀನು ಅಂತ ಕೇಳ್ಬೇಕು. ನಾನು ಯಾರೋ ಪರಿಚಯ ಮಾಡಿಸ್ಕೊಡ್ತಾರೆ. ಅಡಿಗೆಯವನ ಏನು ಅಡಿಗೆ ಮಾಡಿರೋಂಗೆ ಇಲ್ವಲ್ಲ ಅಂತ ಕೇಳ್ತೀವಿ ನಾವು. ಏನು ಎಷ್ಟು ಮಡಿಪಂಚೆ ಎಷ್ಟು ಬೆಳ್ಳಿಗಿದೆ, ಅಥವಾ ಬೆವರಿರಲ್ಲ, ಏನೂ ಇರಲ್ಲ, ನಮ್ ತರ ಇದಾನಲ್ಲ ಇವನು ಅಂದ್ರೆ ಏನ್ ನಾವು ಉದ್ಗಾರ ತೆಗಿತೀವಿ? ಅಡಿಗೆ ಮಾಡಿರೋ ಹಂಗೆ ಇಲ್ವಲ್ಲ ಅಂತ. ಅದೇ ತರ ಇವನು ಎಷ್ಟು ಶ್ರಮ ಇಲ್ಲದೆ ಕೆಲಸ ಮಾಡ್ತಾನೆ ಅಂದ್ರೆ ಇವನ್ ಕೆಲಸವೇ ಮಾಡಿಲ್ಲ ಅಂದ ಹಾಗಿರ್ತಾನ ಅವನು. ಅದನ್ನ ಅನೀಹಾತ್ ಅಂತ ಕರೆದಿದ್ದಾರೆ. ಸರಿ, ಹಂಗಾದ್ರೆ ಉಪಾದಾನ ಕಾರಣನ ಮೃತ್ತಿನಂತೆ ಇಲ್ಲ. ಅವಿಕ್ರಿಯಾತ್ ಅಂತ ಶ್ಲೋಕದಲ್ಲಿದೆ. ವಿಕಾರ ಇಲ್ಲ. ವಿಕಾರ ಇಲ್ಲ ಆದ್ರಿಂದ ಉಪಾದಾನ ಕಾರಣ ಅಲ್ಲ. ಕ್ಲೇಶ ಇಲ್ಲ ಆದ್ರಿಂದ ಕುಂಬಾರನಂತೆ ನಿಮಿತ್ತ ಕಾರಣನೂ ಅಲ್ಲ. ಆ ಅವಿಕ್ರಿಯಾತ್ ಯಾಕಪ್ಪ? ಅವನಿಗೆ ಯಾಕೆ ವಿಕಾರ ಇಲ್ಲ ಅಂದ್ರೆ ಅಗುಣಾತ್. ನೋಡ್ರಿ, ಯಾವತ್ತು ವಿಕಾರ ಆಗಬೇಕಾದ್ರೆ ಅದು ತ್ರಿಗುಣಾತ್ಮಕ ಆಗಿರ್ಬೇಕು. ಸತ್ವರಜಸ್ತಮೋ ಗುಣಗಳಿಂದ, ಪ್ರಕೃತಿಯಿಂದ ಯಾವುದು ಹುಟ್ಟಿರತ್ತಲ್ವಾ ಅದಕ್ಕೆ ವಿಕಾರ ಅಂತ ಆಗೋದು. ಯಾವುದು ಚೇತನ, ಚೇತನಕ್ಕೆ ವಿಕಾರನೇ ಇಲ್ಲ. ಜೀವರಿಗೂ ವಿಕಾರ ಇಲ್ಲ, ಪರಮಾತ್ಮನಿಗಂತೂ ವಿಕಾರ ಇಲ್ಲವೇ ಇಲ್ಲ, ಮಹಾಚೇತನ. ಆದ್ರಿಂದ
ಅವಿಕ್ರಿಯಾತ್ ಅಂತ ಯಾಕಂತ ಇದ್ದಾರೆ? ವಿಕಾರ ಇಲ್ಲ, ಅಗುಣಾತ್ ಅಂತ ಅಲ್ಲೇ ಶ್ಲೋಕದಲ್ಲಿದೆ, ಕಾರಣ ಕೊಟ್ಟಿದ್ದಾರೆ. ಅದರಿಂದ ಕಾರ ಗುಣ ಇಲ್ಲ, ಆದ್ದರಿಂದ ಗುಣ ಇಲ್ಲ ಅಂತಂದ್ರೆ ಸತ್ವರಜಸ್ತಮ ಗುಣಗಳು ಯಾವುದೂ ಇಲ್ಲ, ಆದ್ರಿಂದ ಅವನಲ್ಲಿ ಯಾವ ತರಹ ವಿಕಾರನೂ ಇಲ್ಲ. ಆದ್ರೆ ಇಷ್ಟು ಹೇಳಿಬಿಟ್ರೆ ವಿರುದ್ಧ, ಏನಪ್ಪಾ ವಿರುದ್ಧ ಅಂದ್ರೆ ಕರ್ತ ಅಂತಂತೀರಿ, ಈ ಜಗತ್ತಿನ ಜನ್ಮ ಸ್ಥಿತಿ ಸಂಯಮ ಲಯ ಸೃಷ್ಟಿ ಸ್ಥಿತಿ ಲಯಗಳನ್ನ ಮಾಡ್ತಾನೆ ಅಂತೀರಿ, ಆದರೆ ಅವನಲ್ಲಿ ನಿಮಿತ್ತ ಕಾರಣ ಇಲ್ಲ ಅಂತೀರಾ, ಮತ್ತು ಗುಣ ಇಲ್ಲ ಅಂತೀರಾ, ಮತ್ತು ವಿಕಾರ ಇಲ್ಲ ಅಂತಂತೀರಿ. ಮತ್ತೆ ಹೇಗಪ್ಪ ಇವನಲ್ಲಿ ಕರ್ತೃತ್ವವನ್ನು ಹೇಳೋದು ಅಂತ ಪ್ರಶ್ನೆ ಬರುತ್ತೆ. ಅಂತ ಪ್ರಶ್ನೆ ಮಾಡಿಕೊಂಡು ಸಾರೋದ್ಧಾರಕಾರರು ಹೇಳ್ತಾರೆ, ಮುಂದಿನ ಲೈನ್ ನೋಡ್ರಿ, ತ್ವಯೀಶ್ವರೇ ಬ್ರಹ್ಮಣಿ ನೋ ವಿರುದ್ಧತೆ ಅಂತ ವಸುದೇವ ಹೇಳ್ತಾ ಇದ್ದಾನೆ. ಏನಪ್ಪಾ ಅದರರ್ಥ? ಅವನು ಈಶ್ವರ ಅಲ್ವಾ, ಈಶ್ವರ ಆದ್ರಿಂದ ಅವನಲ್ಲಿ ಇಂತಹ ವಿರುದ್ಧವಾದ ಧರ್ಮಗಳಿರಬಹುದು. ವಿರುದ್ಧವಾದ ಧರ್ಮಗಳು ಅಂದ್ರೆ ಏನು? ಶ್ರಮ ಇಲ್ಲದಿರುವ ಕರ್ತೃತ್ವ, ಮತ್ತು ಅಗುಣತ್ವ ಅಂದ್ರೆ ಗುಣಾಭಾವ, ಮತ್ತು ವಿಕಾರ ಇಲ್ಲದೆ ಇರುವುದು. ನಮಗ್ ಲೋಕದಲ್ಲಿ ಹೀಗೆ ಕಂಡೇ ಇಲ್ಲ. ನಾವು ಲೋಕದಲ್ಲಿ ಏನ್ ನೋಡಿದೀವಿ? ಯಾರೋ ಕೆಲಸ ಮಾಡ್ತಾರೆ ಅಂದ್ರೆ ಶ್ರಮ ಇರುತ್ತೆ, ಇವನು ಕೆಲಸನೂ ಮಾಡ್ತಾನೆ, ಇಷ್ಟು ದೊಡ್ಡ ಜಗತ್ತನ್ನು ನಿರ್ಮಾಣ ಮಾಡ್ತಾನೆ, ಅವನು ಯಾವ ಪ್ರಕೃತಿ ಸಂಬಂಧ ಇಲ್ಲ, ಆದ್ರೂ ಅವನು ಕರ್ತ, ಶ್ರಮ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಇದು ಹೇಗೆ ಕೂಡುತ್ತೆ ಅಂತ ಕೇಳಿದ್ರೆ, ಅವನು ಈಶ್ವರ. ಅವನು ತ್ವಯಿ ಈಶ್ವರೇ ಅನ್ನೋ ಶಬ್ದ ಇದೆ ಶ್ಲೋಕದಲ್ಲಿ. ಈಶ್ವರ ಅಂದ್ರೆ ಸ್ವತಂತ್ರ ಅಂತ ಅರ್ಥ. ಸ್ವತಂತ್ರ ಅಂದ್ರೆ ಏನು ಅಂತ ಕೇಳಿದರೆ, ಅವನಿಗೆ ಏನು ಬೇಕಾದ್ರೆ ತನ್ನಲ್ಲಿ ಸ್ವತಂತ್ರ ಆದ್ರಿಂದ ತನ್ನಲ್ಲಿ ಶ್ರಮ ಇಲ್ಲದೆ ಇರೋ ಹಂಗೆ ನೋಡ್ಕೊಳ್ತಾನೆ. ಆದ್ರಿಂದ ಲೋಕದಲ್ಲಿಲ್ಲ ಅಂದ ಮಾತ್ರಕ್ಕೆ ಅವನಲ್ಲೂ ಇಲ್ಲ ಅಂತ ನೀವು ಶಂಕಾ ಪಡಬೇಡಿ. ಅಘಟಿತ ಘಟನಾ ಪಟೀಯಸೀಹಿ ಈಶ್ವರ ಶಕ್ತಿ ಅಂತ ಸಾರೋದ್ಧಾರಕಾರ ಬರೀತಾರೆ. ಈಶ್ವರ ಈಶ್ವರ ಅಂದ್ರೇನು? ಅಘಟಿತ ಘಟನಾ ಪಟೀಯಸಿ, ಯಾವುದು ಅಘಟಿತ ಕೂಡಕ್ಕೆ ಆಗೋದಿಲ್ಲ, ವಿರುದ್ಧವಾಗಿದೆ, ಹೇಗಪ್ಪ ಇದು ಸಾಧ್ಯ ಅಂತ ನೀವು ಅನ್ಕೊಳ್ಬೇಡಿ. ಅದನ್ನ ಘಟನಾ ಪಟೀಯಸಿ, ಕೂಡಿಸ್ಲಿಕ್ಕೆ ಅವನಲ್ಲಿ ಪಟುತ್ವ ಇದೆ. ಲೋಕದಲ್ಲಿ ಎಲ್ಲೂ ಕಂಡೆ ಯಾರನ್ನು ನೋಡೇ ಇಲ್ಲ ನಾವು ಸ್ವತಂತ್ರರಾಗಿರೋರ್ನ. ಜೀವರು ಅಂದ್ರೆ ಅಸ್ವತಂತ್ರರೇ ಅಂತ ವ್ಯಾಪ್ತಿ ಇದೆ. ಆದ್ರೂ ಅವನಲ್ಲಿ ಆ ಆ ವ್ಯಾಪ್ತಿಗೆ ಭಂಗ ಇದೆ. ಯಾಕೆ? ಸ್ವತಂತ್ರ ಅವನು ಅಂತ. ಆದ್ರಿಂದ ಲೋಕದಲ್ಲಿಲ್ಲ ಅಂದ ಮಾತ್ರಕ್ಕೆ ಅವನಲ್ಲೂ ಇಲ್ಲ ಅಂತ ಹೇಳ್ಬೇಡಿ. ಅವನಲ್ಲಿ ಐಶ್ವರ್ಯ, ಈಶ್ವರತ್ವ, ಸ್ವಾತಂತ್ರ್ಯ ಎನ್ನುವ ಗುಣ ಇರೋದ್ರಿಂದ ತನ್ನಲ್ಲಿ ಏನೂ ದೋಷ ಇಲ್ಲದೆ ಇರೋ ಹಂಗೆ ನೋಡ್ಕೊಳ್ತಾನೆ. ಇಂತಹ ಶಕ್ತಿ ಕುಲಾಲನಿಗಿಲ್ಲ. ಕುಲಾಲನಿಗಿಲ್ಲ, ಆದ್ರಿಂದ ಅವನಿಗೆ ಶ್ರಮ ಆಗತ್ತೆ. ಇವನು ಶ್ರಮ ಆಗದೆ ಇರೋ ಹಂಗೆ ನೋಡ್ಕೋತಾನೆ. ಯಾಕೆ? ಸ್ವತಂತ್ರ ಆದ್ರಿಂದ ಅಂತ ಉತ್ತರ. ಹೌದು, ಏನು ಪ್ರಯೋಜನನೇ ಇಲ್ವಲ್ಲ ಇವನಿಗೆ. ಅವನು ಪೂರ್ಣ ಅಂತಂದು ಬಿಟ್ರೆ ಸ್ವತಂತ್ರ ಮತ್ತು ಪೂರ್ಣ. ಈಶ್ವರ ಅಂದ್ರೆ ಎರಡೂ ಅರ್ಥ. ಸ್ವತಂತ್ರ ಆಗಿರೋದ್ರಿಂದ ಏನ್ ಮಾಡ್ತಾನೆ ಗೊತ್ತಾ? ಅವನು ಎಲ್ಲ ಗುಣಗಳನ್ನು ತನ್ನಲ್ಲಿ ಇಟ್ಕೊಳ್ತಾನೆ. ಅದನ್ನ ಬ್ರಹ್ಮಸೂತ್ರದಲ್ಲಿ ಒಂದು ಕಡೆ ಅದನ್ನ ವೇದವ್ಯಾಸ ದೇವರು ಹೇಳ್ತಾರೆ, ಸರ್ವಧರ್ಮೋಪತ್ತೇಶ್ಚ ಓಂ ಅಂತ ಒಂದು ಸೂತ್ರ. ಆ ಸೂತ್ರದಲ್ಲಿ ಏನ್ ಹೇಳ್ತಾರೆ ಗೊತ್ತಾ? ಪರಮಾತ್ಮ ಸ್ವತಂತ್ರ ಆದ್ರಿಂದ ಅವನು ಆ ಆ ಗುಣಪೂರ್ಣ, ಅವನು ಸ್ವತಂತ್ರ ಆದ್ರಿಂದ ನಿರ್ದೋಷ. ಯಾಕೆ? ಸ್ವತಂತ್ರನಾದ್ರೆ ತನ್ನಲ್ಲಿ ಯಾಕ್ರಿ ದೋಷ ಇಟ್ಕೊಳ್ತಾನೆ? ಯಾವ ದೋಷನೂ ಬರದೇ ಇರೋ ಹಂಗೆ ನೋಡ್ಕೊಳ್ತಾನೆ. ಆಮೇಲೆ ಎಲ್ಲ ಗುಣಗಳು ಇರೋ ಹಂಗೆ ನೋಡ್ಕೊಳ್ತಾನೆ. ಆದ್ರಿಂದ ಅವನು ಪೂರ್ಣ, ಪೂರ್ಣ ಸ್ವತಂತ್ರ ಅಂತ ಹೇಳಿಬಿಟ್ಟು ಜಗತ್ತನ್ನು ಯಾಕೆ ಸೃಷ್ಟಿ ಮಾಡ್ತಾನೆ? ಈಗ ಕುಲಾಲ ಯಾಕಪ್ಪ, ಕುಂಬಾರ ಯಾಕೆ ಘಟವನ್ನು ಸೃಷ್ಟಿ ಮಾಡ್ತಾನೆ? ಅವನು ಘಟವನ್ನು ಸೃಷ್ಟಿ ಮಾಡಿ ಅದನ್ನ ಮಾರಿ ದುಡ್ಡು ಬಂದು ಸಂಪಾದನೆ ಮಾಡಿ ಬದುಕ್ಬೇಕು ಅವನು. ಆ ತರ ಇವನ್ಗೆ ಏನಿಲ್ವಲ್ಲ. ಪೂರ್ಣ ಅಂತಂದ್ರೆ ಸೃಷ್ಟಿಯಿಂದ ಆಗೋ ಪ್ರಯೋಜನ ಏನೂ ಇಲ್ವಲ್ಲ ಅಂತ ಕೇಳಿದರೆ, ಅವನು ಸೃಷ್ಟಿಯಿಂದ ಅವನಿಗೇನಾಗ್ಬೇಕಾಗಿಲ್ಲ. ಆದರೆ ಸ್ವಪ್ರಯೋಜನ ಭಾವೇಪಿ ಪರಪ್ರಯೋಜನೇನ ಪ್ರವೃತ್ತಿ. ಲೋಕದಲ್ಲೂ ಕೂಡ ನಾವು ನೋಡ್ತೀವಲ್ವಾ, ಅವ್ರಿಗೆ ಈಗ ತಾಯಿಗೆ ಏನೂ ಪ್ರಯೋಜನ ಇಲ್ಲ, ಆದರೂ ಮಗುವನ್ನ ಚೆನ್ನಾಗಿ ನೋಡ್ಕೊಳ್ತಾಳೆ. ಆದ್ರಿಂದ ತನಗೇ ಆಗಬೇಕು ಪ್ರಯೋಜನ ಅಂತಿಲ್ಲ, ಬೇರೆಯವರಿಗೆ ಪ್ರಯೋಜನ
ಸಜ್ಜನರಿಗೆ ಪ್ರಯೋಜನ ಆಗಬೇಕು, ಜೀವರಿಗೆ ಪ್ರಯೋಜನ ಆಗಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ಕೂಡ ಅವನು ಕೆಲಸ ಮಾಡಬಹುದು. ಆದ್ರಿಂದ ಪೂರ್ಣ ಆದ್ರಿಂದ ಅವನು ಯಾವ ಕೆಲಸವನ್ನು ಸೃಷ್ಟಿಯನ್ನು ಯಾಕೆ ಮಾಡಬೇಕು ಅನ್ನೋ ಪ್ರಶ್ನೆ ಸರಿ ಇಲ್ಲ ಅಂತ. ಹೀಗೆ ಆ ಸಾರೋದ್ಧಾರಕಾರರು ಎರಡು ಈ ಶ್ಲೋಕದಲ್ಲಿ ಎರಡು ವಿಶೇಷಣಗಳು ಅದನ್ನ ಆ ಫೋಕಸ್ ಮಾಡಿ ಹೇಳ್ತಾರೆ. ತ್ವಯಿ ಈಶ್ವರೇ ಬ್ರಹ್ಮಣಿ ನೋ ವಿರುದ್ಧತೆ ಅಂತ ಒಂದು, ಅಂದ್ರೆ ಈಗ ತಾನು ಹೇಳಿದ್ನಲ್ಲ, ಪರಮಾತ್ಮ ಈಶ್ವರ ಸ್ವತಂತ್ರ ಆದ್ದರಿಂದ ಅವನಲ್ಲಿ ಇಂತಹ ವಿರುದ್ಧವಾದ ಧರ್ಮಗಳು ಇರ್ಲಿಕ್ಕಾಗಲ್ಲ ಅಂತಿಲ್ಲ, ಇರಬಹುದು ಅಂತ ಒಂದು ಉತ್ತರ. ಇನ್ನೊಂದು ಗುಣ ಈ ಶ್ಲೋಕದಲ್ಲೇ ಇದೆ. ಎರಡನೇ ಇದರಲ್ಲಿ ತದಾಶ್ರಯತ್ವಾತ್ ಅಂತ ಇನ್ನೊಂದು ಕಾರಣ ಕೊಟ್ಟಿದ್ದಾರೆ. ವಸುದೇವ ಸ್ತೋತ್ರ ಮಾಡ್ತಾ ತದಾಶ್ರಯತ್ವಾತ್ ಅಂತ ಇನ್ನೊಂದು ಗುಣ ಕೊಟ್ಟಿದ್ದಾರೆ. ಅದನ್ನ ಸಾರೋದ್ಧಾರ ಕಾರಣ ವರ್ಣನೆ ಮಾಡ್ತಾರೆ. ಅವನು ಅಗುಣ ಯಾಕಪ್ಪ? ಈಗ ಹಿಂದೆ ಏನ್ ಶ್ಲೋಕ ಬಂತು? ಹಿಂದಿನ ಇದರಲ್ಲಿ ಅವನು ನಿರ್ಗುಣ ಅಂತ ಬಂತು. ನಿರ್ಗುಣ ಅಂತಂದ್ರೆ ಆ ವರ್ಣನೆ ಮಾಡಬೇಕಾದ್ರೆ ಅವನು ಗುಣಗಳನ್ನ ಸ್ವೀಕಾರ ಮಾಡಿ ಸೃಷ್ಟಿಯನ್ನ ಮಾಡ್ತಾನೆ ಅಂತಿದೆ. ಅಂದ್ರೆ ಏನರ್ಥ? ಪರಮಾತ್ಮ ಸುಮ್ನೆ ಎಲ್ಲೋ ಏನು ಖಾಲಿಯಿಂದ ಈ ಜಗತ್ತನ್ನು ಸೃಷ್ಟಿ ಮಾಡಲ್ಲ, ಸತ್ವರಜಸ್ತಮೋ ಗುಣಗಳನ್ನ ತೆಗೆದುಕೊಂಡು ಸೃಷ್ಟಿ ಮಾಡ್ತಾನೆ. ಆ ಸೃಷ್ಟಿ ಮಾಡ್ಬೇಕಾದ್ರೆ ಈಗ ಕುಲಾಲ ಅಂದ್ರೆ ಕುಂಬಾರ, ಅವನು ಮಣ್ಣನ್ನ ತೆಗೆದುಕೊಂಡು ಆ ಘಟವನ್ನು ಸೃಷ್ಟಿ ಮಾಡ್ತಾನೆ. ಆ ಮಣ್ಣನ್ನು ತೆಗೆದುಕೊಳ್ಳಬೇಕಾದ್ರೆ ಏನದು ಕೈಯೆಲ್ಲ ಮಣ್ಣಾಗಿರುತ್ತೆ, ಎಲ್ಲ ಮೆತ್ಕೊಂಡಿರುತ್ತೆ. ಆ ಆ ತರಹ ಪರಮಾತ್ಮ ಈ ಗುಣಗಳನ್ನ ತೆಗೆದುಕೊಂಡು ಸೃಷ್ಟಿ ಮಾಡಿದಾಗ ತನಗೆ ಏನೂ ಅಂಟದೇ ಇರೋ ಹಾಗೆ, ಅಂದ್ರೆ ತನ್ನಲ್ಲಿ ಏನೂ ಆ ಗುಣಗಳಿಂದ ವಿಕಾರ ಆಗದೇ ಇರೋ ಹಾಗೆ ಸೃಷ್ಟಿ ಮಾಡ್ತಾನೆ ಅಂತ ಅರ್ಥ. ಅದನ್ನ ಬರೀತಾರೆ ವಿಷ್ಣು ತೀರ್ಥರು, ಬುದ್ಧಿಪೂರ್ವಂ ಉಪಾದಾನತೆಯ ಸ್ವೀಕಾರಾತ್. ಪರಮಾತ್ಮ ಅವನು ಅಗುಣ ಅಂದ್ರೆ ಗುಣ ಸಂಬಂಧ ಏನೂ ಇಲ್ಲ ಅವನಿಗೆ. ಹೇಗಪ್ಪ ಕುಂಬಾರನಿಗೆ ಮಣ್ಣಿನ ಸಂಪರ್ಕ ಇಲ್ಲದೆ ತನಗೆ ಅಂಟಿಸಿಕೊಳ್ಳದೇನೆ ಕೆಲಸ ಮಾಡ್ತಾನ? ಕುಂಬಾರನಿಗೆ ಆಗದೆ ಇರಬಹುದು, ಆದರೆ ಪರಮಾತ್ಮ ಇದಾನಲ್ಲ, ಅವನೇ ಸೃಷ್ಟಿ ಮಾಡೋದು. ಈಗ ನಾವ್ ಅನ್ಬೋದು, ಏನ್ರಿ ಆ ಕಾಂಟ್ರಾಕ್ಟ್ರು ಅವನು ಏನೂ ಆಗಲ್ಲ, ಅವನು ಚೆನ್ನಾಗೇ ಇರ್ತಾನೆ, ಬೇರೆಯವ್ರ ಕೈಲಿಂದೆಲ್ಲ ಮಾಡಿಸ್ತಾನಲ್ಲ, ಆತರನಾ? ಆತರ ಅಲ್ಲ, ಇವನೇ ಹೋಗಿ ಮಾಡೋದು. ಮೇಸ್ತ್ರಿ ತರಹ ಇವನೇ ಹೋಗಿ ಎಲ್ಲ ಸತ್ವರಜಸ್ತ ಪ್ರಕೃತಿಯಿಂದ ಸತ್ವರಜಸ್ತಮೋ ಗುಣಗಳನ್ನ ಮಾಡಿ ಅದರಿಂದ ಮಹತ್ತತ್ವ, ಅಹಂಕಾರ ತತ್ವ, ಪಂಚಮಹಾಭೂತಗಳು ಹೀಗೆಲ್ಲ ಸೃಷ್ಟಿ ಮಾಡಿ ಜಗತ್ತನ್ನು ಸೃಷ್ಟಿ ಮಾಡುವುದು ಇವನೇನೆ. ಆದ್ರೂ ಯಾವ ಪ್ರಕೃತಿಯ ಸಂಬಂಧ ತನಗೆ ಆಗದೆ ಇರೋ ಹಾಗೆ ಯಾಕೆ ಸ್ವತಂತ್ರ? ಆದ್ದರಿಂದ ತದಾಶ್ರಯತ್ವ ಅಂತಂದ್ರೆ ಗುಣಗಳಿಗೆ ಆಶ್ರಯ. ಗುಣಗಳಿಗೆ ಆಶ್ರಯ ಅಂದ್ರೇನು? ಗುಣಗಳು ಇವನಲ್ಲಿ ಇದೆ ಅಂತ ಅರ್ಥ ಅಲ್ಲ, ಇವನು ಬುದ್ಧಿಪೂರ್ವಕವಾಗಿ ಆ ಗುಣಗಳನ್ನ ಸ್ವೀಕಾರ ಮಾಡಿ ಸೃಷ್ಟಿ ಮಾಡ್ತಾನೆ ಹೊರತು ಗುಣಾಶ್ರಯ ಅಂದ್ರೆ ಗುಣಗಳು ಅಂದ್ರೆ ಸತ್ವರಜಸ್ತಮೋ ಗುಣಗಳು ಇವನಲ್ಲಿದೆ, ಪ್ರಕೃತಿಯಿಂದ ಬದ್ಧನಾಗಿದ್ದಾನೆ ಅಂತ ಅರ್ಥ ಅಲ್ಲ. ಪ್ರಕೃತಿ ಇವನಲ್ಲಿದೆ. ಹೇಗಿದೆ? ಇವನೇ ಬುದ್ಧಿಪೂರ್ವಕವಾಗಿ ಅದನ್ನು ತೆಗೆದುಕೊಂಡು ಕೇವಲ ಜಗತ್ತಿನ ಒಂದು ಸೃಷ್ಟಿಗೆ ಎಷ್ಟು ಬೇಕೋ ಹೇಗೆ ಬೇಕೋ ಹಾಗೆ ಗುಣಗಳನ್ನ ಸ್ವೀಕಾರ ಮಾಡ್ತಾನೆ. ಆದ್ರಿಂದ ಗುಣಗಳು ಇವನಲ್ಲಿ ಆಶ್ರಯವನ್ನು ಹೊಂದಿದೆ ಅಂತರ್ಥ. ಆದ್ರಿಂದ ಏನಾಯ್ತು? ಈ ಶ್ಲೋಕದಲ್ಲಿ ವಸುದೇವ ಕೃಷ್ಣನನ್ನು ಕುರಿತು ಏನು ಸ್ತೋತ್ರ ಮಾಡ್ತಾ ಇದ್ದಾನೆ ಅಂದ್ರೆ, ಹೇ ಪರಮಾತ್ಮ, ನಿನ್ನಿಂದಲೇ ಈ ಜಗತ್ತು ಎಲ್ಲ ಸೃಷ್ಟಿಯಾಗಿರೋದು, ಸೃಷ್ಟಿ ಸ್ಥಿತಿ ಲಯ ಎಲ್ಲ ನಿನ್ನಿಂದಲೇ ಆಗ್ತಾ ಇರೋದು. ಆದ್ರಿಂದ ನೀನು ನಿಮಿತ್ತ ಕಾರಣ ನಿಜ, ಆದರೆ ಲೋಕದಲ್ಲಿ ನಿಮಿತ್ತ ಕಾರಣ ಕುಂಬಾರ ಹೇಗೆ ಶ್ರಮದಿಂದ ಕೆಲಸ ಮಾಡ್ತಾನೆ, ಆತರ ಶ್ರಮ ಇಲ್ಲ ನಿನಗೆ. ಯಾಕೆ? ನೀನು ಈಶ್ವರ ಗುಣಪೂರ್ಣ, ಮತ್ತು ಗುಣಗಳು ನಿನ್ನಲ್ಲಿದೆ, ಗುಣಗಳಿಗೆ ಆಶ್ರಯನಾಗಿದ್ದಾನೆ ಅನ್ನೋ ವಾಕ್ಯಗಳೆಲ್ಲ ಇದೆ. ಪರಮಾತ್ಮ ಸೃಷ್ಟಿ ಮಾಡ್ಬೇಕಾದ್ರೆ ಗುಣಗಳನ್ನ
ಗುಣಸಹಿತವಾಗಿ ಮಾಡ್ತಾನೆ ಅಂತಿದೆ. ಗುಣಸಹಿತವಾಗಿ ಮಾಡ್ತಾನೆ ಅಂದ್ರೆ ನೀನ್ ನಿರ್ಗುಣ. ಗುಣಸಹಿತವಾಗಿ ಮಾಡೋದು ಅಂದ್ರೆ ಏನರ್ಥ? ಗುಣಗಳನ್ನ ತೆಗೆದುಕೊಂಡು ಬುದ್ಧಿಪೂರ್ವಕವಾಗಿ ಪ್ರಕೃತಿಯನ್ನ ತೆಗೆದುಕೊಂಡು ಅದರಿಂದ ಸತ್ವರಜಸ್ತಮೋ ಗುಣಗಳನ್ನ ತೆಗೆದು ಅದರಿಂದ ಮಹತ್ತತ್ವವನ್ನು ಮಾಡಿ ಹೀಗೆ ಆ ಗುಣಗಳನ್ನ ಬಳಸಿಕೊಂಡು ಈ ಜಗತ್ತನ್ನ ಸೃಷ್ಟಿ ಮಾಡ್ತಾನೆ ಅಂತ ಅರ್ಥ. ಅದರಿಂದ ಈ ಶ್ಲೋಕದಲ್ಲಿ ಪರಮಾತ್ಮನಿಗೆ ಜಗತ್ಕರ್ತೃತ್ವ, ಎಂತಹ ಜಗತ್ಕರ್ತೃತ್ವ? ಶ್ರಮರಹಿತವಾದ ಜಗತ್ಕರ್ತೃತ್ವವನ್ನು ಹೇಳಿದ್ದಾರೆ. ಆ ಶ್ರಮರಾಹಿತ್ಯ ಹೇಗಪ್ಪ? ಅದು ಪೂರ್ಣ ಶಕ್ತಿ ಸ್ವಾತಂತ್ರ್ಯ ಎನ್ನುವ ಅವನಲ್ಲಿರುವ ಧರ್ಮದಿಂದ ಅವನಲ್ಲಿ ಅಂತಹ ಶ್ರಮ ಇಲ್ಲದೇ ಇರುವಂತಹ ಒಂದು ಅವಸ್ಥಾವನ್ನ ಅವನು ತನ್ನ ಸಾಮರ್ಥ್ಯದಿಂದ ಪಡೆದುಕೊಂಡಿದ್ದಾನೆ. ಆದ್ರಿಂದ ಜಗತ್ತಿನ ಕಾರಣ ಆದರೂ ಶ್ರಮ ಇಲ್ಲ. ಅದರಿಂದ ಇವನಲ್ಲಿ ನಾ ಮೊದಲೇ ಹೇಳಿದ್ನಲ್ಲ, ಈ ಶ್ಲೋಕದಲ್ಲಿ ಹೇಳಿರುವ ಅವನ ಲಕ್ಷಣ ಏನಪ್ಪಾ ಅಂದ್ರೆ ಶ್ರಮರಹಿತ ಜಗತ್ಕರ್ತೃತ್ವಂ ಅಂತ ಬೇಕಾದ್ರೆ ಇಟ್ಕೊಳ್ಬಹುದು. ಸ್ವಾತಂತ್ರ್ಯ ಪ್ರಯೋಜಕ ಅಂದ್ರೆ ಸ್ವಾತಂತ್ರ್ಯ ಎನ್ನುವ ಧರ್ಮ ಇರೋದ್ರಿಂದ ಅವನಲ್ಲಿ ಶ್ರಮ ಇಲ್ಲದೆ ಇರುವ ಜಗತ್ಕರ್ತೃತ್ವ ಅವನಲ್ಲಿ ಇದೆ. ಅಂತಹ ಗುಣ ಇನ್ಯಾರಲ್ಲೂ ಇಲ್ಲ. ಅಂತಹ ಲಕ್ಷಣ ಯಾರಲ್ಲಿದೆಯೋ ಅವನೇ ಬ್ರಹ್ಮ ಅಂತ ಹೇಳ್ದಂಗಾಯ್ತು. ಆಮೇಲೆ ಮುಂದಿನ ಶ್ಲೋಕ. ನಯಸ್ಯ ವಧ್ಯೋ ನ ಚ ರಕ್ಷಣೀಯೋ ನೋಪೇಕ್ಷಣೀಯಾದರಣೀಯ ಪಕ್ಷಃ ಅಥಾಪಿ ಸರ್ಗಸ್ಥಿತಿ ಸಂಯಮಾರ್ಥಂ ಧತ್ತೇ ರಜ ಸತ್ವತಮಾಂಸಿ ಕಾಲೇ. ಇದು ಶ್ಲೋಕ 8ನೇ ಶ್ಲೋಕ, 8ನೇ ಸ್ಕಂದ, ಅಷ್ಟಮ ಸ್ಕಂದ ಭಾಗವತದಲ್ಲಿ ಬಂದಿರುವ ಶ್ಲೋಕ. ದೂರ್ವಾಸರು ಇಂದ್ರದೇವರಿಗೆ ಶಾಪ ಕೊಡ್ತಾರೆ, ನೀನು ಪದದಿಂದ ಚ್ಯುತನಾಗು. ಅದರಿಂದ ಅದಾದ್ಮೇಲೆ ಈ ಅಮೃತ ಹುಟ್ಟೋದು. ಆ ದೂರ್ವಾಸರು ಬರ್ತಾ ಇರ್ಬೇಕಾದ್ರೆ ಹರಿನಿರ್ಮಾಲ್ಯವಾದ ಹಾರವನ್ನ ಅವನು ಕೊಟ್ಟಾಗ ಅವನು ಐರಾವತಕ್ಕೆ ಕೊಡ್ತಾನೆ. ಅದು ಕಾಲಿಗೆ ಹಾಕಿ ತುಳಿದು ಬಿಡುತ್ತೆ. ಕೋಪದಿಂದ ಶಾಪ ಕೊಡ್ತಾರೆ, ನೀನು ರಾಜ್ಯಭ್ರಷ್ಟನಾಗು ಅಂತ. ಅವರೆಲ್ಲ ಆಮೇಲೆ ಅಸುರರು ಬರ್ತಾರೆ, ಎಲ್ಲ ಇದಾಗತ್ತೆ. ರಾಜ್ಯಭ್ರಷ್ಟರಾದ ಮೇಲೆ ಚತುರ್ಮುಖ ಬ್ರಹ್ಮದೇವರ ಹತ್ರ ಹೋಗ್ತಾರೆ. ಆವಾಗ ದೇವತೆಗಳನ್ನ ಕುರಿತು ಚತುರ್ಮುಖ ಬ್ರಹ್ಮದೇವರು ಹೇಳುವ ಮಾತು ಇದು. ನಯಸ್ಯ ವಧ್ಯೋ ನಚ ರಕ್ಷಣೀಯೋ ಎನ್ನುವ ಶ್ಲೋಕ. ಈ ಶ್ಲೋಕ ಯಾಕಪ್ಪ ಇಟ್ಟಿದ್ದಾರೆ ಬ್ರಹ್ಮೋಪದೇಶ ಪ್ರಕರಣದಲ್ಲಿ? ಏನಿದೆ ಇದರಲ್ಲಿ ಅಂತ ಕೇಳಿದ್ರೆ ಮತ್ತೊಂದು ಪ್ರಶ್ನೆ ಮಾಡ್ಕೋಬೇಕು. ಆ ಪ್ರಶ್ನೆ ಉತ್ತರ. ಈಗ ನೀವೇನಂದ್ರಿ, ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಮೊದಲಾದವುಗಳನ್ನ ಮಾಡ್ತಾನೆ, ಆದ್ರೂ ಅವನಲ್ಲಿ ಯಾವ ತರಹ ಗುಣಬಂಧ ವಿಕಾರ ಯಾವುದೂ ಇಲ್ಲ ಅಂತ ಹಿಂದಿನ ಶ್ಲೋಕದಲ್ಲಿ ಬಂತಲ್ವಾ? ಅದ್ರ ಮೇಲ್ ಪ್ರಶ್ನೆ ಏನಂದ್ರೆ, ಆ ಸೃಷ್ಟಿ ಸ್ಥಿತಿ ಲಯ ಇದೆಯಲ್ವಾ, ಆ ಸ್ಥಿತಿ ಅಂದ್ರೆ ರಕ್ಷಣೆ, ಪಾಲನೆ ಮಾಡ್ಬೇಕಲ್ವಾ? ಅವನು ಪಾಲನೆ ಮಾಡ್ತಾನೆ ಅಂತಂದ್ರೆ ಅವನಲ್ಲಿ ಏನಾದ್ರೂ ಒಂದು ವಿಕಾರ ಅಥವಾ ಸತ್ವರಜಸ್ತಮೋ ಗುಣಗಳ ಒಂದು ಬಂಧ ಇರ್ಬೇಕಲ್ವಾ ಅಂತ ಪ್ರಶ್ನೆ. ಏನ್ರಿ ಏನ್ ಸಂಬಂಧ? ಪಾಲನೆ ಮಾಡೋದಿಕ್ಕೂ ಸತ್ವರಜಸ್ತಮೋ ಗುಣಗಳ ಬಂಧ ಅವನಿಗಿದೆ ಅನ್ನೋದಕ್ಕೆ ಏನ್ರಿ ಸಂಬಂಧ ಅಂತ ಕೇಳಿದ್ರೆ ವಿಷ್ಣು ತೀರ್ಥರು ಅದನ್ನ ವರ್ಣನೆ ಮಾಡ್ತಾರೆ. ಏನಂತ? ಮಯಾ ಅಯಂ ಇದಾನಿಂ ವಧ್ಯ ರಕ್ಷಣೀಯ ಸೃಜ್ಯ ಇತಿ ಕಶ್ಚಿದ್ ವರ್ಗ ಆದರಣೀಯ ಅನ್ಯಶ್ಚ ನ ಇದಾನಿಂ ವಧ್ಯಾದಿಹೀತಿ ಉಪೇಕ್ಷಣೀಯ ಏತಚ್ಚ ಸರ್ವಂ ಗುಣಕಾರ್ಯಮೇವ. ಪರಮಾತ್ಮ ಈಗ ಈ ಜಗತ್ತನ್ನು ನೋಡಿದ್ರೆ ಕೆಲವರು ಸಾಯ್ತಾ ಇರ್ತಾರೆ, ಕೆಲವರು ಹುಟ್ಟುತ್ತಾರೆ, ಕೆಲವರು ಆ ಏನೋ ಆಕ್ಸಿಡೆಂಟ್ ಆಗ್ಬೇಕಾಗಿರುತ್ತೆ, ಬದುಕ್ತಾರೆ, ಕೆಲವರು ಯುದ್ಧದಲ್ಲಿ ಸಾಯ್ತಾರೆ. ಇದೆಲ್ಲ ಪರಮಾತ್ಮ ಮಾಡ್ತಾನೆ ತಾನೆ. ಪಾಲನಾದಿಗಳಲ್ಲಿ ಸ್ಥಿತಿಗಳಲ್ಲಿ ಇದೆಲ್ಲ ಸೇರಿದೆ. ಪರಮಾತ್ಮ ಏನ್ ಮಾಡ್ಬೇಕು? ಅವನ್ ಹೀಗೆ ಚಿಂತನೆ ಮಾಡ್ತಾನೆ. ಮಯಾ ಅಯಂ ಇದಾನಿಂ ವಧ್ಯ, ಯಾರೋ ಒಬ್ಬ ಯುದ್ಧದಲ್ಲಿ ಸಾಯ್ತಾನೆ ಅಂತ ಇಟ್ಕೊಳ್ಳೋಣ. ಆಗ ಪರಮಾತ್ಮ ಇವನು ನನ್ನಿಂದ ಈಗ ಸಂಹಾರಕ್ಕೆ ಯೋಗ್ಯ
ಅಂದ್ರೆ ಇವನು ಸಂಹಾರ ಮಾಡಬೇಕು ಅಂತ ಅವನು ಇಚ್ಛೆ ಮಾಡಿದ್ರೆ ಇವನು ಏನೋ ಒಂದು ನಿಮಿತ್ತದಿಂದ ಸಾಯ್ತಾನೆ. ಅಥವಾ ಅಯಂ ಇದಾನೀಂ ರಕ್ಷಣೀಯ, ಇವನನ್ನ ನಾನು ರಕ್ಷಣೆ ಮಾಡಬೇಕು ಅಂತ ಪರಮಾತ್ಮ ಚಿಂತನೆ ಮಾಡಿದ್ರೆ ಅವನು ಆಕ್ಸಿಡೆಂಟ್ ಇಂದ ಪಾರಾಗ್ತಾನೆ. ಅಥವಾ ಮಯ ಇದಾನೀಂ ಅಯಂ ಸೃಜ್ಯ, ಈ ಜೀವನನ್ನ ಇಲ್ಲಿ ಹುಟ್ಟಿಸ್ಬೇಕು ಅಂತ ಅವನು ಇಚ್ಛೆ ಮಾಡಿದ್ರೆ ಹುಟ್ಟುತ್ತಾನೆ. ಹೀಗೆ ಕೆಲವರನ್ನ, ಕೆಲವರು ವಧ್ಯರು, ಕೆಲವರು ರಕ್ಷಣೀಯರು, ಕೆಲವರು ಸುಜ್ಜರು. ಹುಟ್ಟಿಸ್ತಾನೆ, ರಕ್ಷಣೆ ಮಾಡ್ತಾನೆ, ಸಾಯಿಸ್ತಾನೆ. ಅದು ಏನೋ ಎಲ್ಲ ಈ ಸ್ಥಿತಿನಲ್ಲೇ ಎಲ್ಲ ಬರುತ್ತಿದ್ದು ಈಗ ಆಗ್ತಾ ಇರೋದು. ಇತಿ ಕಶ್ಚಿದ್ ವರ್ಗ, ಕೆಲವು ಜನರಿಗೆ, ಜೀವರಿಗೆ ಇದನ್ ಮಾಡ್ತಾನೆ. ಇನ್ನ ಕೆಲವರಿಗೆ ಅವರನ್ನ ಸಾಯಿಸೋದಿಲ್ಲ, ಬದುಕಿಸಿಟ್ಟಿರ್ತಾನೆ ಎಷ್ಟೋ ವರ್ಷ. ಕೆಲವರನ್ನ ರಕ್ಷಣೆ ಮಾಡೋದೇ ಇಲ್ಲ, ಕೆಲವರಿಗೆ ಮಕ್ಕಳನ್ನೇ ಕೊಡೋದಿಲ್ಲ. ಹೀಗೆ ಕೆಲವರಿಗೆ ಇದೆಲ್ಲ ಮಾಡೋದಿಲ್ಲ, ಕೆಲವ್ರಿಗೆ ಮಾಡ್ತಾನೆ. ಇದೆಲ್ಲ ಮತ್ತೆ ಗುಣಕಾರ್ಯ ತಾನೇ. ಈಗ ನಾವ್ ಹಂಗೆ ಅಲ್ವಾ ಮಾಡೋದು, ನಮಗ್ ಬೇಕಾದವ್ರು ಏನ್ ಮಾಡ್ತೀವಿ, ಅವ್ರಿಗೆಲ್ಲ ಆದರೋಪಚಾರ ಎಲ್ಲ ಮಾಡ್ತೀವಿ. ಆದರಕ್ಕೆ ಅವರು ವಿಷಯರಾಗಿರುತ್ತಾರೆ. ಆದರಣೀಯ ಅಂದ್ರೆ ಪರಮಾತ್ಮ ಕೆಲವ್ರ ಮೇಲೆ ಆದರ ತೋರ್ತಾನೆ, ನಾವು ಮಾಡೋ ಹಾಗೆ. ನಮಗ್ ಬೇಕಾಗಿಲ್ಲ ಅಂತ ಯಾರಿರುತ್ತೆ ಅವರನ್ನು ನಾವು ದೂರದಲ್ಲಿಟ್ಟಿರ್ತೀವಿ. ಅವ್ರ ಹತ್ರ ಮಾತೇ ಆಡ್ಸಲ್ಲ, ಅವ್ರು ಬಂದ್ರೆ ಸ್ವಾಗತ ಮಾಡೋದಿಲ್ಲ, ಅವ್ರ ಬಗ್ಗೆ ಇನ್ನೊಬ್ಬರ ಮುಂದೆ ಚಾಡಿ ಹೇಳ್ತೀವಿ. ಹೀಗೆ ನಮಗೆ ಯಾರು ಬೇಕೋ ಅವ್ರ ಮೇಲೆ ಆದರ, ನಮಗೆ ಯಾರು ಬೇಡವೋ ಅವ್ರನ್ನ ಉಪೇಕ್ಷಾ ಮಾಡ್ತೀವಿ. ಇದೆಲ್ಲ ಯಾಕೆ ನಾವು ಮಾಡ್ತೀವಿ? ನಮ್ಮಲ್ಲಿ ಇಂತಹ ತಮಸ್ಸಿದೆ, ರಜಸ್ಸಿದೆ, ಗುಣಗಳು ಅಂಟುಕೊಂಡಿದೆ. ಆದ್ದರಿಂದ ನಾವು ಇಂತಹ ಕೆಲಸಗಳನ್ನು ಮಾಡ್ತೀವಿ. ಇದೇ ತರ ಪರಮಾತ್ಮನು ಮಾಡ್ತಾ ಇದ್ದಾನಲ್ಲ, ಮತ್ತೆ ನಿರ್ಗುಣ, ಅವನ ಗುಣಬಂಧ ಇಲ್ಲ ಅಂತ ಹೇಗೆ ಹೇಳ್ತಾ ಇದ್ದೀರಾ ನೀವು ಅಂತ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ರೂಪವಾಗಿ ಈ ಈ ಶ್ಲೋಕ ಇದೆ ಅಂತ ಸಾರೋದ್ಧಾರಕಾರರು ಆ ಪ್ರಶ್ನೆಗೆ, ಆ ಪ್ರಶ್ನೆಯನ್ನು ವರ್ಣನೆ ಮಾಡಿ ಆ ಪ್ರಶ್ನೆಯಲ್ಲಿ ಉತ್ತರ ಇದೆ. ಇದು ಏನು ಉತ್ತರ ಅಂತ ಕೇಳಿದ್ರೆ ಈ ಶ್ಲೋಕದ್ದು ಸಾಮಾನ್ಯ ಅರ್ಥ ಫಸ್ಟ್ ನೋಡೋಣ. ಯಸ್ಯ ವಧ್ಯ ನ ರಕ್ಷಣೀಯ ನ ಉಪೇಕ್ಷಣೀಯ ಆದರಣೀಯ ಪಕ್ಷ ನ, ಯಾವ ಪರಮಾತ್ಮನಿಗೆ, ಯಸ್ಯ ಅಂದ್ರೆ ಯಾವ ಪರಮಾತ್ಮನಿಗೆ, ಚತುರ್ಮುಖ ಬ್ರಹ್ಮದೇವರು ಹೇಳ್ತಾ ಇರೋದು ದೇವತೆಗಳಿಗೆ. ಯಾಕೆ ಹೇಳ್ತಾ ಇದ್ದಾನೆ ಅಂದ್ರೆ, ದೇವತೆಗಳು ಏನಪ್ಪಾ, ನಾವು ದೇವತೆಗಳು, ನಮಗಿಂತ ಸ್ಥಿತಿ ತಂದ್ಕೊಟ್ಬಿಟ್ನಲ್ಲ ದೇವರು, ನಮಗೆ ಇರ್ಲಿಕ್ಕೆ ಜಾಗ ಇಲ್ಲ, ಸ್ವರ್ಗದಿಂದ ಓಡ್ ಹೋಗ್ಬೇಕಾಗಿದೆ, ಎಲ್ಲ ಅಸುರರು ಬಂದು ಸ್ವರ್ಗವನ್ನು ಆಕ್ರಮಣ ಮಾಡಿಬಿಟ್ಟಿದ್ದಾರೆ, ಎಂತಹ ಪರಿಸ್ಥಿತಿ ಬಂತಪ್ಪ ನಮಗೆ ಅಂತ ಚತುರ್ಮುಖ ಬ್ರಹ್ಮದೇವರ ಹತ್ರ ಹೇಳಿದಾಗ ಚತುರ್ಮುಖ ಬ್ರಹ್ಮದೇವರು ಅವರನ್ನ ಸಾಂತ್ವನ ಮಾಡ್ತಾ ಇದ್ದಾರೆ. ನೋಡಪ್ಪ ದೇವತೆಗಳ, ದೇವರು ಅವನು ಇವರನ್ನ, ನಿಮ್ನೆಲ್ಲ ನಾನು ರಕ್ಷಣೆ ಮಾಡಬಾರದು, ದೈತ್ಯರಿಗೆ ನಾನು ಇದು ಮಾಡಬೇಕು, ಇವಾಗ ಅವ್ರಿಗೆ ಗೆಲುವನ್ನು ಕೊಡಬೇಕು ಅಂತ ಈ ತರ ಯಾವುದು ಇಲ್ವೇ ಇಲ್ಲ ದೇವರಿಗೆ. ಇವನು ಒಳ್ಳೆಯವನು, ಇವನು ಕೆಟ್ಟವನು, ಇವ್ರನ್ನ ರಕ್ಷಣೆ ಮಾಡ್ಬೇಕು, ಅವ್ರನ್ನ ರಕ್ಷಣೆ ಮಾಡಬಾರದು ಅಂತ ಈ ತರ ಪಾರ್ಶಾಲಿಟಿ ಇದೆಯಲ್ವಾ, ಅದು ಇಲ್ವೇ ಇಲ್ಲ ಅಂತ ಬ್ರಹ್ಮದೇವರು ಆ ದೇವತೆಗಳನ್ನು ಸಾಂತ್ವನ ಮಾಡ್ತಾ ಇದ್ದಾರೆ. ಆದ್ರಿಂದ ನೀವು ಯಾಕೆ ಹಿಂಗ್ ಮಾಡ್ಬಿಟ್ಟ ನಮ್ ದೇವ್ರು ಅಂತ ನೀವು ಯೋಚನೆ ಮಾಡಬೇಡಿ. ದೇವರು ಯಾವತ್ತುವೆ ಅವನಿಗೆ ತಮ್ಮವರು ನಮ್ಮವರು ಅಂತ ಇಲ್ವೇ ಇಲ್ಲ. ಅದನ್ನ ಕೃಷ್ಣ ಗೀತಾದಲ್ಲೂ ಹೇಳ್ಬಿಟ್ಟಿದ್ದಾನೆ. ಸಮಂ, ನಾನು ಎಲ್ಲರಿಗೂ, ನನಗೆಲ್ಲರೂ ಸಮಾನೇ ಅಂತ ಹೇಳ್ಬಿಟ್ಟಿದ್ದಾನೆ. ಅಲ್ರಿ ಮತ್ತೆ ಅವನು ಸುರಪ್ರಿಯ ಇದೆ ಮುಂದಿನ ಶ್ಲೋಕದಲ್ಲಿ, ಭಾಗವತದಲ್ಲಿ ಪರಮಾತ್ಮ ಸುರಪ್ರಿಯ ಅಂತ ಬರುತ್ತೆ. ದೇವತೆಗಳು ಅವನಿಗೆ ಬಹಳ ಪ್ರಿಯರು ಅಂತಿದೆಯಲ್ವಾ. ಹೌದು ರೀ, ಪ್ರಿಯರು ಅಂತ ಇದೆ. ಅದು ಯಾತಿಗ್ ಗೊತ್ತಾ, ತನಗೋಸ್ಕರ ಪ್ರಿಯ ಅಂತಲ್ಲ. ಈಗ ನಾನು ಹೇಳಿದ್ನಲ್ಲ, ನಮ್ಮಲ್ಲಿ ಏನ್ ದೋಷ ಇದೆ ಅಂದ್ರೆ, ನಮಗ್ ಬೇಕಾದವರು ನನ್ನನ್ನು ಯಾರೋ ಹೊಗಳ್ತಾರಪ್ಪ ಅಂದ್ರೆ ಅವ್ರನ್ನ ನಾನು ಹೋಗಿ ಮಾತಾಡಿಸ್ತೀನಿ. ನನ್ನನ್ನು ಯಾರೋ ಬೈತಾ ಇರ್ತಾರೆ, ಯಾವಾಗ್ಲೂ ಸಿಕ್ಕದಾಗೆಲ್ಲ ಬೈತಾರೆ ಅಂದ್ರೆ ನಾ ಏನ್ ಮಾಡ್ತೀನಿ, ಅವ್ರ ಹತ್ರ ಹೋಗಿ ಮಾತೇ ಆಡ್ಸಲ್ಲ, ನಾನು ದೂರದಲ್ಲಿ ಇಟ್ಟಿರ್ತೀನಿ. ಅವ್ರು ಎದುರುಗಡೆ ಬಂದ್ರು ಸುತ್ತಾಕೊಂಡು ಎಲ್ಲೋ ಹೋಗ್ಬಿಡ್ತೀನಿ. ಯಾಕೆ, ಅದು ನೋಡ್ದಾಗೆಲ್ಲ ಬೈತಾರ್ರಿ ಅವರು. ಯಾರನ್ನ? ನನ್ನನ್ನ. ನನಗೆ ಸಂಬಂಧ, ನನಗೆ ಒಳ್ಳೆಯದು, ನನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋತಾರೆ, ಆದ್ರಿಂದ ಅವ್ರು ನನಗ್ ಬೇಕು. ನಾನ್ ಸೆಂಟರು. ನನಗೆ ಎಲ್ಲ ಒಳ್ಳೇದಾಗತ್ತೆ ಅಂದ್ರೆ ಯಾರ್ಯಾರು ಒಳ್ಳೇದ್ ಮಾಡ್ತಾರೋ ಅವರೆಲ್ಲ ಆದರಣೀಯ, ಅವರೆಲ್ಲ ಆದರಕ್ಕೆ, ನನ್ನ ಆದರಕ್ಕೆ ವಿಷಯರಾಗ್ತಾರ ಅವರು.
ನನಗೆ ಯಾರು ಬೇಕಾಗಿಲ್ವೋ, ನನ್ನ ಹೆಂಡತಿ ಮಕ್ಳಿಗೆ ಯಾರು ಸರಿಯಾಗಿ ನೋಡ್ಕೊಳ್ಳೋದಿಲ್ವೋ, ಬೈತಾರೋ ಮಾಡ್ತಾರೋ ಅವರೆಲ್ಲ ದೂರ ಇಟ್ಬಿಡೋದು. ಆ ತರಹ ಪರಮಾತ್ಮ ಕೆಲವರನ್ನ ಹತ್ರ ಕೆಲವರನ್ನ ದೂರ ತನಗೋಸ್ಕರ ಅಂತ ಎಂದೂ ಮಾಡೋದೇ ಇಲ್ಲ. ಅದಕ್ಕೆ ಈ ಶ್ಲೋಕಕ್ಕೆ ಮಧ್ವಾಚಾರ್ಯರು ತಾತ್ಪರ್ಯ ಬರೆದಿದ್ದಾರೆ. ಆತ್ಮಾರ್ಥತೆಯ ಅಂತ ಒಂದು ಸೇರಿಸ್ತಾರೆ ಆಚಾರ್ಯರು. ಪರಮಾತ್ಮ ಈ ನವದ್ಯಃ ನ ರಕ್ಷಣೀಯ ಅಂತೆಲ್ಲ ಇದೆಯಲ್ವಾ, ತನಗೋಸ್ಕರ ಯಾವುದನ್ನು ಮಾಡೋದಿಲ್ಲ ಅವನು. ತನಗೋಸ್ಕರ ಮಾಡಿದ್ರೆ ಪಾರ್ಶಾಲಿಟಿ ಏನ್ ಬೇಕು, ಅವನಲ್ಲಿ ತರತಮ ಭಾವ ಇದೆ, ಕೆಲವರು ಮಾತ್ರ ಹಿಂಗ್ ಮಾಡ್ತಾನೆ ಕೆಲವರು ಮಾಡೋದಿಲ್ಲ ಅಂತ ಆಗತ್ತೆ. ಆದ್ರೆ ತನಗೋಸ್ಕರ ಮಾಡೋದೇ ಇಲ್ಲ ಅಲ್ಲ. ಮತ್ತೆ ಈ ಸೃಷ್ಟಿ ಸ್ಥಿತಿ ಲಯಗಳನ್ನೆಲ್ಲ ಮಾಡ್ತಾನಲ್ವಾ, ಅಥಾಪಿ ಆದ್ರೂ ಕೂಡ ಸರ್ಗಸ್ಥಿತಿ ಸಂಯಮಾರ್ಥಂ ರಜಸ್ಸತ್ವತಮಾಂಸಿ ಕಾಲೇ ಧತ್ತೆ ಅಂತ ಶ್ಲೋಕ. ಅಂದ್ರೆ ಪರಮಾತ್ಮ ತನಗೋಸ್ಕರ ಏನು ಮಾಡೋದಿಲ್ಲ ಅಂದ್ರೆ ಯಾಕ್ರಿ ಮಾಡ್ಬೇಕು ಮತ್ತೆ ಈ ಸೃಷ್ಟಿ ಸ್ಥಿತಿ ಮೊದಲಾದವುಗಳನ್ನ ಅಂತ ಕೇಳಿದ್ರೆ, ಅವನು ಸೃಷ್ಟಿಯನ್ನ ಮಾಡ್ತಾನೆ, ಸಂಹಾರವನ್ನು ಮಾಡ್ತಾನೆ. ಯಾತಿಕ್ ಮಾಡ್ತಾನೆ ಅಂತಂದ್ರೆ ಬೇರೆಯವರಿಗೋಸ್ಕರ. ಬೇರೆಯವರಿಗೋಸ್ಕರ ಅಂದ್ರೆ ಈಗ ಸೃಷ್ಟಿಯನ್ನ ಮಾಡಿ ಆ ಜೀವರಿಗೆ ಅವರವರ ಒಂದು ಸಾಧನೆಗೆ ಅನುಕೂಲ ಮಾಡಿಕೊಡ್ತಾನೆ. ತನಗೆ ಯಾರು ಸುರಪ್ರಿಯ ಅಂತ ಬರುತ್ತಲ್ಲ ಮುಂದೆ, ದೇವತೆಗಳು ಯಾಕಪ್ಪ ಅವನಿಗೆ ಬಹಳ ಪ್ರಿಯರು ಅಂತಂದ್ರೆ ಅವರು ಧರ್ಮ ಮಾರ್ಗದಲ್ಲಿದ್ದಾರೆ ಆದ್ದರಿಂದ ಪ್ರಿಯರು, ಭಕ್ತರು ಆದ್ದರಿಂದ ಪ್ರಿಯರು. ಅಲ್ಲ ಭಕ್ತರು ಅಂದ್ರೆ ಮತ್ತೆ ತನ್ನ ಭಕ್ತರು ಅಂತ ಆಯ್ತಲ್ವಾ. ಆ ತನ್ನ ಭಕ್ತರು ಅಂದ್ರೆ ವೇದದಲ್ಲಿ ಯಾವುದು ಧರ್ಮ ಯಾವುದು ಅಧರ್ಮ ಅಂತ ಹೇಳಿದೆ, ವೇದ ಪ್ರಣಹಿತೋ ಧರ್ಮ ಅಧರ್ಮಸ್ತದ್ ವಿಪರ್ಯಯ ಅಂತ ಭಾಗವತ. ವೇದದಲ್ಲಿ ಯಾವುದು ಹೇಳಿದ್ದನ್ನ ಅನುಷ್ಠಾನ ಮಾಡ್ತಾರೋ ಅದರಂತೆ ಇರ್ತಾರೋ ಅವರು ಧಾರ್ಮಿಕರು. ಅಂತಹ ಧಾರ್ಮಿಕರ ಮೇಲೆ ಅವನಿಗೆ ಯಾವಾಗ್ಲೂ ಪ್ರೀತಿ ಇದ್ದೇ ಇರುತ್ತೆ. ನೋಡ್ರಿ, ಈಗೊಬ್ಬ ಟೀಚರ್ ಇದ್ದಾನೆ. ಟೀಚರ್ಗೆ ಒಳ್ಳೆ ಸ್ಟೂಡೆಂಟ್, ಒಳ್ಳೆ ಓದುವ ಒಬ್ಬ ವಿದ್ಯಾರ್ಥಿ ಇದ್ರೆ ಅವನ ಮೇಲೆ ಬಹಳ ಪ್ರೀತಿ. ಯಾಕೆ ಪ್ರೀತಿ? ತನಗೆ ಏನೋ ಮಾಡ್ತಾನೆ ಅಂತ ಪ್ರೀತಿ ಅಲ್ಲ. ಅವನು ತನಗೆ ಏನು ಕೆಲಸ ಹೇಳಿದ್ದಾರೋ, ವಿದ್ಯಾರ್ಥಿ ದಶೆಯಲ್ಲಿ ಓದುವಂತಹ ಅಧ್ಯಯನ ಮಾಡುವಂತಹ ಕೆಲಸವನ್ನ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾನೆ, ಹೇಳಿದ್ದನ್ನು ಸರಿಯಾಗಿ ಕೇಳಿಸ್ಕೊಳ್ತಾನೆ, ಆದ್ರಿಂದ ಅವನ ಮೇಲೆ ಪ್ರೀತಿ. ಹಾಗೆ ಪರಮಾತ್ಮ ಯಾರು ಧರ್ಮ ಮಾರ್ಗದಲ್ಲಿರ್ತಾರೋ ಅವ್ರ ಮೇಲೆ ಪ್ರೀತಿ. ಸುರರು ಸ್ವಾಭಾವಿಕವಾಗಿ ಉತ್ತಮ ಜೀವರು ಧರ್ಮ ಮಾರ್ಗದಲ್ಲಿರೋದ್ರಿಂದ ಅವನು ಪ್ರೀತಿ ಪ್ರೀತಿ ಮಾಡ್ತಾನೆ. ತನಗೋಸ್ಕರ ಅಂತಲ್ಲ, ವೇದದಲ್ಲಿ ಹೇಳಿದೆ, ವೇದ ಪ್ರಾಮಾಣ್ಯವನ್ನು ಉಳಿಸೋದಿಕ್ಕೋಸ್ಕರ. ವೇದದಲ್ಲಿ ಯಾರು ಧಾರ್ಮಿಕರು ಅಂತ ಇರ್ತಾರೆ ಅವ್ರ ಮೇಲೆ ಪ್ರೀತಿ. ಹೇಗೆ ಆ ಗುರುಗಳು, ಟೀಚರ್ ಆದವರು ಒಳ್ಳೆ ವಿದ್ಯಾರ್ಥಿಗಳ ಮೇಲೆ ಪ್ರೀತಿಯನ್ನು ತೋರಿಸ್ತಾರೋ ಅದರಂತೆ. ಆದ್ದರಿಂದ ಈ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ, ಪರಮಾತ್ಮನಿಗೆ ಯಾರೂ ವಧ್ಯರೂ ಅಲ್ಲ, ರಕ್ಷಣೆಗೆ ವಿಷಯರೂ ಅಲ್ಲ, ಅವನು ಉಪೇಕ್ಷಾ ಮಾಡೋದಿಲ್ಲ, ಏನೂ ಮಾಡೋದಿಲ್ಲ. ಏನು ಮಾಡೋದಿಲ್ಲ ಅಂದ್ರೆ ಮಾಡ್ತಾ ಇದ್ದಾನಲ್ಲ, ತನಗೋಸ್ಕರ ಮಾಡಲ್ಲ ಅಂತರ್ಥ. ತನಗೋಸ್ಕರ ಮಾಡೋದಿಲ್ಲ. ಮತ್ತೆ ಈ ಸರ್ಗ ಸೃಷ್ಟಿ ಸ್ಥಿತಿ ಆ ಸಂಹಾರವನ್ನೆಲ್ಲ ಮಾಡ್ತಾನಲ್ವಾ, ರಜಸ್ಸತ್ವ ತಮಾಂಸಿ ಧತ್ತೆ. ಧತ್ತೆ ಅಂದ್ರೆ ಧರಿಸುತ್ತಾನೆ ಅಂತ. ಸತ್ವ ಗುಣ, ರಜೋಗುಣ, ತಮೋ ಗುಣಗಳನ್ನ ತೆಗೆದುಕೊಂಡು ಈ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನ ಮಾಡ್ತಾನೆ ಅಂತ ಇಷ್ಟು ಅರ್ಥ ಬರುತ್ತೆ ಈ ಶ್ಲೋಕದಲ್ಲಿ. ಇದ್ರ ಮೇಲೆ ಒಂದು ಒಂದು ಪದ ಕಾಲೆ ಅಂತಿದೆ ಇಲ್ಲಿ ಶ್ಲೋಕದಲ್ಲಿ. ಆ ಕಾಲೆ ಅನ್ನೋದ್ರ ಮೇಲೆ ಭಾರ ಹಾಕ್ತಾರೆ ಸಾರೋದ್ಧಾರಕಾರರು. ಏನಪ್ಪಾ ಇದು ಅಂತ ಕೇಳಿದ್ರೆ, ನೋಡ್ರಿ, ಈ ಪರಮಾತ್ಮ ಅವನು ಸೃಷ್ಟಿ ಸ್ಥಿತಿಗಳನ್ನೆಲ್ಲ ಮಾಡ್ತಾನೆ ಅಂತ ಇದೆಯಲ್ವಾ, ಯಾಕೆ ಯಾವಾಗಲೂ ಆ ಪಾಲನೆಯನ್ನ ಮಾಡೋದಿಲ್ಲ? ಸುಮ್ಮನೆ ಆ ಪ್ರಳಯ ಅಂತ ಮಾಡ್ತಾನೆ. 100 ಕಲ್ಪ ಪ್ರಳಯ ಅಂತಿರುತ್ತೆ, 100 ಕಲ್ಪ ಸೃಷ್ಟಿ ಅಂತಿರುತ್ತೆ. ಈ ಸೃಷ್ಟಿ ಸ್ಥಿತಿ ಲಯಗಳನ್ನ ಅವನು ಆ ಮಾಡ್ತಾನಲ್ವಾ, ಅದು ಯಾಕೆ?
ಯಾಕೆ ಅಂತ ಕೇಳಿದ್ರೆ ಅವನಿಗೆ ಯಾವುದರಲ್ಲೂ ಅಭಿನಿವೇಶ. ಅಭಿನಿವೇಶ ಅಂದ್ರೇನು? ಇವನು ನನಗೆ ಆ ಬಹಳ ಪ್ರೀತಿಗೆ ನನ್ನ ಪ್ರೀತಿಗೆ ಇವನು ವಿಷಯನಾಗಿದ್ದಾನೆ, ಇವನು ಬಹಳ ಪ್ರಿಯ ನನಗೆ ಅಂತ ಅವನ ಮೇಲೆ ಒಳ್ಳೇದ್ ಮಾಡ್ಲಿ ಕೆಟ್ಟದ್ ಮಾಡ್ಲಿ ಹೀಗೆಲ್ಲ ಇಲ್ಲ ಅಂತಂತ ಇದ್ದೀರಿ. ಆದ್ರೆ ಇದನ್ನೇ ಯಾಕೆ ಯಾವಾಗ್ಲೂ ಮಾಡೋದಿಲ್ಲ ಅಂತ ಒಂದು ಪ್ರಶ್ನೆ ಮಾಡಿಕೊಂಡು, ಕಾಲೇ ಅಂತ ಶ್ಲೋಕದಲ್ಲಿದೆ. ಅಂದ್ರೆ ತತ್ತತ್ ಪರಿಪಾಕ ಕಾಲೇ, ಆ ಒಂದು ಕಾಲ ಅಂತ ಬರಬೇಕು. ಆ ಕಾಲದಲ್ಲಿ ಸೃಷ್ಟಿಯನ್ ಮಾಡ್ತಾನೋ ಅಥವಾ ಪಾಲನೆಯನ್ನು ಮಾಡ್ತಾನೋ ಸಂಹಾರವನ್ನು ಮಾಡ್ತಾನೋ ಅಥವಾ ಯಾರಿಗೋ ಒಳ್ಳೇದ್ ಮಾಡ್ತಾನೋ ಕೆಟ್ಟದ್ ಮಾಡ್ತಾನೋ, ಆ ಕಾಲಕ್ಕೆ ಅವನು ಕಾಯ್ತಾ ಇರ್ತಾನೆ. ಹಂಗಾರೆ ಕಾಲದ ಅಧೀನನ ಅವನು? ಇಲ್ಲ, ಅವನು ಸ್ವತಂತ್ರ ಆದ್ರಿಂದ ತಾನೇ ಇಚ್ಛೆ ಮಾಡಿದಾನೆ, ಇಂಥ ಕಾಲದಲ್ಲಿ ನಾನು ಇವರನ್ನ ಕಾಪಾಡಬೇಕು. ಯಾಕೆ ಇದ್ರ ಮೇಲ್ ಭಾರ ಅಂದ್ರೆ, ಆ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ ದೇವತೆಗಳಿಗೆ, ನೀವೆಲ್ಲ ಪರಮಾತ್ಮನಿಗೆ ಅತ್ಯಂತ ಪ್ರಿಯರಾದವರೇ. ಯಾಕೆ? ಧರ್ಮ ಮಾರ್ಗದಲ್ಲಿ ಇದ್ದವರು. ಆದರೂ ಕೂಡ ಒಂದು ಕಾಲ ವಿಶೇಷ ಬರಬೇಕು. ಈ ಕಾಲದಲ್ಲಿ ಪರಮಾತ್ಮನ ಇಚ್ಛೆ ಏನಿದೆ ಅಂದ್ರೆ ಅಸುರರಿಗೆ ಉನ್ನಾಹ ಇರ್ಲಿ ಅಂತ ಇಚ್ಛೆ ಪಟ್ಟಿದ್ದಾನೆ. ಇನ್ನ ಸ್ವಲ್ಪ ಕಾಲ ಆದ್ಮೇಲೆ ನಿಮಗೆ ಪುನಃ ನಿಮ್ಮ ಸ್ವರ್ಗಲೋಕದ ಆಧಿಪತ್ಯ ಏನಿದೆ ಅದನ್ನ ಕೊಡ್ಲಿಕ್ಕೆ ಅವನು ಇಚ್ಛೆ ಮಾಡ್ತಾನೆ. ಆ ಕಾಲಕ್ಕೋಸ್ಕರ ಕಾಯ್ಬೇಕು ನಾವು. ಕಾಲಕ್ಕೋಸ್ಕರ ಯಾತಕ್ಕೆ ಕಾಯ್ಬೇಕು ಅಂತ ಕೇಳಿದ್ರೆ, ಪರಮಾತ್ಮನ ಇಚ್ಛೆನೇ ಆಗಿದೆ. ಇಂತಹ ಕಾಲದಲ್ಲಿ ಸೃಷ್ಟಿ ಮಾಡ್ತೀನಿ, ಇಂತಹ ಕಾಲದಲ್ಲಿ ಪಾಲನೆ ಮಾಡ್ತೀನಿ, ಲಯ ಮಾಡ್ತೀನಿ. ಆ ಪಾಲನೆಯಲ್ಲೂ ಕೂಡ ಬರೀ ಕಾಲವನ್ನ ಬರೀ ಇಚ್ಛೆ ಇದೆ ಅಂತಲ್ಲ, ಅವರವರ ಒಂದು ಕರ್ಮಗಳನ್ನ ನೋಡಿ. ಈಗ ಯಾರೋ ಒಬ್ಬ, ನಾವು ಲೋಕದಲ್ಲಿ ನೋಡ್ತೀವಿ, ಬಹಳ ಧರ್ಮಿಷ್ಠನಾಗಿರ್ತಾನೆ ಆದ್ರೆ ಬಹಳ ಕಷ್ಟಪಡ್ತಾ ಇರ್ತಾನೆ. ಅವನು ಧರ್ಮಿಷ್ಠನಾಗಿದ್ದಾನೆ ಅಂದ್ರೂ ಕಷ್ಟಪಡ್ತಾ ಇದ್ದಾನೆ ಅಂತ ವಿರುದ್ಧವಾಗಿ ತೋರುತ್ತೆ. ಅದು ಯಾಕೆ ಅಂದ್ರೆ ಈಗ ಅವನು ಕಷ್ಟಪಡ್ತಾ ಇರುವುದು ಇವಾಗ ಧರ್ಮಿಷ್ಠನಾದ್ದರಿಂದ ಅಲ್ಲ, ಅವನದೇನೋ ಕರ್ಮ ಇತ್ತು. ಪರಮಾತ್ಮನಿಗೆ ಗೊತ್ತು ಇವನ ಹಿಂದೆ ಮಾಡಿರುವ ಬಹಳ ಪಾಪಕರ್ಮಗಳಿದೆ, ಅದನ್ನ ಸವಿಬೇಕು. ಅದು ಸವಿದಾದ ಮೇಲೆ ಇವನಿಗೆ ಯಾವುದೋ ಒಂದು ಕಾಲದಲ್ಲಿ ಈಗೋ ಮುಂದಿನ ಜನ್ಮದಲ್ಲೋ ಆ ಧರ್ಮಿಷ್ಠನಾಗಿ ಏನು ಅನೇಕ ಅನುಷ್ಠಾನಗಳನ್ನೆಲ್ಲ ಮಾಡಿದ್ದಾನೆ, ಅದಕ್ಕೆ ತಕ್ಕಂತೆ ಫಲ ಕೊಟ್ಟೇ ಕೊಡ್ತಾನೆ. ಆದರೆ ಇಂತಹ ಕಾಲದಲ್ಲಿ ಅಂತ ಪರಮಾತ್ಮ ಇಚ್ಛೆ ಪಟ್ಟಿರ್ತಾನೆ ಹೊರತು ಅವನು ಆ ತನಗೆ ಯಾರು ಬೇಡವೋ ಅವರಿಗೆ ದುಃಖ, ತನಗೆ ಯಾರು ಬೇಕೋ ಅವರಿಗೆ ಸುಖ ಅಂತ ಹೀಗೆ ಪರಮಾತ್ಮ ತನ್ನ ಆ ಒಂದು ಗುಣದ ಒಂದು ಸಂಬಂಧದಿಂದ, ನಮ್ಮಲ್ಲಿ ಹೇಗೆ ಸತ್ವರಜಸ್ತಮೋ ಗುಣಗಳ ಸಂಬಂಧದಿಂದ ನಾವು ಕೆಲಸ ಮಾಡ್ತೀವಿ, ಆ ತರ ಕೆಲಸ ಮಾಡೋದಿಲ್ಲ. ಅದು ಯಾಕೆ ಸತ್ವರಜಸ್ತಮೋ ಗುಣಗಳ ಬಗ್ಗೆ ಹೇಳ್ತಾ ಇದ್ದಾರೆ ಅಂದ್ರೆ, ಈ ಶ್ಲೋಕದಲ್ಲಿ ಹಾಗಿದೆ, ಅಥಾಪಿ ಸರ್ಗಸ್ಥಿತಿ ಸಂಯಮಾರ್ಥಂ ಧತ್ತೆ ರಜಸ್ಸತ್ವತಮಾಂಸಿ ಕಾಲೇ. ರಜೋಗುಣ ಸತ್ವಗುಣ ತಮೋ ಗುಣಗಳನ್ನ ತೆಗೆದುಕೊಂಡು ಸೃಷ್ಟಿ ಸ್ಥಿತಿ ಪಾಲನೆಗಳನ್ನ ಮಾಡ್ತಾನೆ, ಲಯಗಳನ್ನ ಮಾಡ್ತಾನೆ ನಿಜ. ಆದರೆ ಈಗ ನಮ್ಮನ್ನು ಕಾಪಾಡ್ತಾ ಇಲ್ವಲ್ಲ ಅಂತ ದೇವತೆಗಳು ಕಂಪ್ಲೇಂಟ್ ಮಾಡ್ಬೋದು. ಅದಕ್ಕೆ ಬ್ರಹ್ಮದೇವರು ಕಾಲೇ ಅಂತ ಒಂದು ಪದ ಇಟ್ಟಿದ್ದಾರೆ. ಅದರಿಂದ ಕಾಲ, ಆ ಕಾಲದಲ್ಲಿ ಆ ಕೆಲಸಗಳನ್ನ ಮಾಡ್ತಾನೆ. ಯಾರು ಧರ್ಮ ಮಾರ್ಗದಲ್ಲಿ ಇರ್ತಾರೋ ಅವ್ರಿಗೆ ಒಳ್ಳೇದಾಗೇ ಆಗತ್ತೆ. ನಿಮಗೆ ಈಗ ತೊಂದರೆ ಆಗಿದೆ ಅಂತಂದ್ರೆ ಅದು ಕಾಲ ಬಂದಿಲ್ಲ ಅಂತ ಅರ್ಥ. ಅಷ್ಟೇ ಅಲ್ಲ, ತೊಂದರೆ ಆಗಿದೆ ಅಂತಂದ್ರೆ ಅದ್ರ ಹಿಂದೆ ಏನೋ ಒಂದು ಪಾಪಕರ್ಮ ಇದೆ ಅಂತನೂ ಅರ್ಥ. ದೇವತೆಗಳ ಅಪರೋಕ್ಷ ಜ್ಞಾನಿಗಳಾಗಿದ್ರುವೆ ಅವ್ರಿಗೆ ದುಃಖ ಇಲ್ಲ ಅಂತಿಲ್ಲ. ಬರೀ ಬ್ರಹ್ಮದೇವರು, ವಾಯುದೇವರು, ಸರಸ್ವತಿ, ಭಾರತಿ ಇಷ್ಟು ಜನರನ್ನ ಬಿಟ್ರೆ ಬೇರೆ ಎಲ್ಲಾ ದೇವತೆಗಳಿಗೆ ಅಪರೋಕ್ಷ ಜ್ಞಾನ ಇರ್ಬೋದು, ಆದರೆ ಪ್ರಾರಬ್ಧ ಕರ್ಮದಿಂದ ದುಃಖ ಇದ್ದೇ ಇರುತ್ತೆ. ಆ ದುಃಖ ಪರಮಾತ್ಮ ಉಪಮರ್ದ ಮಾಡ್ಬೋದು, ಕಮ್ಮಿ ಮಾಡ್ಬೋದು. ಯಾಕೆ? ಅಪರೋಕ್ಷ ಜ್ಞಾನ ಇರೋದ್ರಿಂದ ಆ ಸಾಮರ್ಥ್ಯದಿಂದ ಕಮ್ಮಿ ಆಗತ್ತೆ. ಆದರೆ ದುಃಖನೇ ಇಲ್ಲ ಅನ್ನೋ ಅವಸ್ಥೆ ಇಲ್ಲ. ಆದ್ರಿಂದ ನೀವು ಕಾಲಕ್ಕೋಸ್ಕರ ಕಾಯ್ಬೇಕು. ಇವಾಗ ಪರಮಾತ್ಮ ಹೀಗೆ ಇಚ್ಛೆ ಮಾಡಿದ್ದಾನೆ, ಆದ್ರಿಂದ ನೀವು ಪರಮಾತ್ಮನಲ್ಲಿ ಭಕ್ತಿಯನ್ನ ಇಟ್ಟುಕೊಂಡು
ಮುಂದುವರಿಬೇಕು ಅಂತ ಚತುರ್ಮುಖ ಬ್ರಹ್ಮದೇವರು ದೇವತೆಗಳನ್ನ ಆ ಇದು ಮಾಡ್ತಾ ಇದ್ದಾನೆ, ಸಾಂತ್ವನ ಮಾಡ್ತಾ ಇದ್ದಾನೆ. ಆದ್ರಿಂದ ಈ ಶ್ಲೋಕದಲ್ಲಿ ಏನ್ ಲಕ್ಷಣ ಹೇಳಿದ್ದಾರೆ ಅಂತ ಕೇಳಿದ್ರೆ, ಪರಮಾತ್ಮನು ಪ್ರಕೃತಿಯನ್ನ ಬಳಸ್ಕೊಳ್ತಾನೆ, ಸೃಷ್ಟಿ ಸ್ಥಿತಿ ಪ್ರಳಯ ಮಾಡುವುದಕ್ಕೋಸ್ಕರ ಈ ಜಗತ್ತಿನಲ್ಲಿ ಅವನು ಗುಣಗಳನ್ನ ಸ್ವೀಕಾರ ಮಾಡ್ತಾನೆ. ಅಂತಹ ಗುಣಗಳನ್ನ ಸ್ವೀಕಾರ ಮಾಡಿ ಗುಣಗಳು ಉಳ್ಳವನು ಪರಮಾತ್ಮ. ಅದರಿಂದ ಎಲ್ಲೆಲ್ಲಿ ನಮಗ್ ಬೇರೆ ಕಡೆ ಇನ್ನೆಲ್ಲೋ ಗುಣ ಸಂಬಂಧ ಇದೆ, ಹೌದು ಗುಣ ಸಂಬಂಧ ಇದೆ, ಗುಣ ಸಂಬಂಧ ಇದ್ದೇನೆ ಸೃಷ್ಟಿಗಳನ್ನೆಲ್ಲ ಮಾಡೋದು. ಆದರೆ ಆ ಕಾಲದಲ್ಲಿ ಅವನು ಸ್ವತಂತ್ರನಾಗಿರೋದ್ರಿಂದ ಅವನ ಇಚ್ಛೆಯಂತೆ ಆ ಗುಣಗಳನ್ನ ತೆಗೆದುಕೊಂಡು ಸ್ವೀಕಾರ ಮಾಡಿ ಸೃಷ್ಟಿ ಮಾಡ್ತಾನೆ. ಆದ್ರಿಂದ ಅವನಲ್ಲಿ ಯಾವ ದೋಷಗಳು ಇಲ್ಲ ಅಂತ ಇದು 170ನೇ ಶ್ಲೋಕದ ತಾತ್ಪರ್ಯ. ಇನ್ನ ಈ ಬ್ರಹ್ಮೋಪದೇಶ ಪ್ರಕರಣದಲ್ಲಿ ಕೊನೆಯ ಶ್ಲೋಕ, ಅಯಂ ತು ತಸ್ಯ ಸ್ಥಿತಿ ಪಾಲನ ಕ್ಷಣಃ ಸತ್ವಂ ಜುಷಾಣಸ್ಯ ಭವಾಯ ದೇಹಿನಾಂ ತಸ್ಮಾದ್ವ್ರಜಾಮ ಶರಣಂ ಜಗದ್ಗುರುಂ ಸ್ವಾನಾಂ ಸನೋ ಧಾಸ್ಯತಿ ಶಂ ಸುರಪ್ರಿಯ. ನೋಡಿ, ಸುರಪ್ರಿಯ ಅಂತ ಆ ಮುಂದಿನ ಶ್ಲೋಕನೇ ಅದು. ಚತುರ್ಮುಖ ಬ್ರಹ್ಮದೇವರು ಏನು ಹಿಂದಿನ ಶ್ಲೋಕ ಬಂದಿತ್ತು ಅದ್ರ ಮುಂದಿನ ಶ್ಲೋಕನೇ ಇದು, ಅದನ್ನೂ ಇಟ್ಟಿದ್ದಾರೆ ಆ ಈ ಬ್ರಹ್ಮೋಪದೇಶ ಪ್ರಕರಣದಲ್ಲಿ. ಏನ್ ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ? ಪರಮಾತ್ಮ ಅವನು ಎಲ್ಲ ಗುಣಗಳಿಂದ ಅವನು ಬದ್ಧನಲ್ಲ, ಯಾವ ಗುಣಗಳಿಂದನೂ ಬದ್ಧ ಅಲ್ಲ. ಸತ್ವರಜಸ್ತಮೋ ಗುಣಗಳಿಂದ ಅವನು ಬದ್ಧ ಅಲ್ಲ. ಆದ್ದರಿಂದ ಅವನು ನಿರ್ಗುಣ ಅಂತ ಕರೀತಾರೆ. ತನ್ನಲ್ಲಿ ಯಾವ ಪ್ರಯೋಜನ ಇಲ್ಲದೆ ಹೋದ್ರೂ ಬೇರೆಯವರ ಪ್ರಯೋಜನವನ್ನ ತನ್ನ ಪ್ರಯೋಜನ ಅಂತ ತಿಳ್ಕೊಳ್ತಾನೆ ಅಂತ ಬರೀತಾರೆ ಸಾರೋದ್ಧಾರಕಾರರು. ಪರಪ್ರಯೋಜನಮಪಿ ಆತ್ಮಗಾಮಿ ಇವ ಮನ್ವಾನೇನ ಭಕ್ತಾನುಕಂಪಿನ. ಯಾರೋ ಒಬ್ಬ ಸಜ್ಜನ ಇರ್ತಾನೆ, ಆ ಸಜ್ಜೀವಂಗೆ ಒಳ್ಳೇದಾಗ್ಲಿ, ಪಾಪ ಧರ್ಮ ಮಾರ್ಗದಲ್ಲಿದ್ದಾನೆ, ವೇದದಲ್ಲಿ ಹೇಗೆ ಹೇಳಿದೆ ಹಾಗೆ ನಡೀತಾ ಇದ್ದಾನೆ, ಧರ್ಮಿಷ್ಠನಾಗಿದ್ದಾನೆ, ಅವನಿಗೆ ಇದು ಮಾಡಿದ್ರೆ ಅವನಿಗೆ ಸಂತೋಷ ಆಗತ್ತೆ, ಒಳ್ಳೇದಾಗತ್ತೆ, ಅದನ್ನ ತಂದು ತನ್ನ ಕೆಲಸ ಅಂತ ತಿಳ್ಕೊಂಡ್ಬಿಡ್ತಾನೆ. ಅಷ್ಟು ಭಕ್ತಾನುಕಂಪಿ ಅವನು ಪರಮಾತ್ಮ. ಈಗ ನಾವು ಮಾಡ್ತೀವಲ್ವಾ, ನಮ್ಮ ಮಕ್ಕಳಿಗೆ ಯಾವ ತೊಂದರೆ ಆಗದೆ ಇರೋ ಹಂಗೆ ನೋಡ್ಕೊಳ್ತೀವಿ. ಯಾಕೆ? ನಮ್ಮ ಮಕ್ಕಳು, ನಾವಾಗ ಹೇಳಿದ್ನಲ್ಲ, ಅದು ನಮ್ಮಲ್ಲಿರುವ ಸತ್ವಗುಣಸ್ತಮೋ ಗುಣಗಳ ಒಂದು ಸಂಬಂಧದಿಂದ ಮಾಡ್ತೀವಿ. ಆದರೆ ಪರಮಾತ್ಮ ನಿರ್ಗುಣ ವಸ್ತುತಃ, ಆದ್ರೂ ಈ ತರಹ ಒಂದು ಕಂಪಿಯಾಗಿ ಅವನು ಕೆಲಸಗಳನ್ನ ಮಾಡ್ತಾನೆ. ಅದ್ಯಾಕೆ? ತನಗೇನು ಪ್ರಯೋಜನ ಇಲ್ಲ, ಪರಪ್ರಯೋಜನ, ಬೇರೆಯವರಿಗೆ ಪ್ರಯೋಜನ ಆಗ್ಲಿ ಅಂತಾನೆ ಈ ಸೃಷ್ಟಿ ಸ್ಥಿತಿಗಳನ್ನೆಲ್ಲ ಮಾಡೋದು. ಅಷ್ಟು ಭಕ್ತಾನುಕಂಪಿತ್ವ ಇದೆ ಅಂತ ತೋರಿಸ್ತಾ ಇದ್ದಾರೆ. ಅಂತಹ ಪರಮಾತ್ಮನನ್ನ ನಾವು ಶರಣು ಹೊಂದಬೇಕು ಅಂತ ಬ್ರಹ್ಮದೇವರು ದೇವತೆಗಳಿಗೆ ಹೇಳ್ತಾ ಇದ್ದಾರೆ. ಅಂದ್ರೆ ಪರಮಾತ್ಮ ಭಕ್ತರಿಗೋಸ್ಕರ ಎಲ್ಲ ಮಾಡಿಕೊಡ್ತಾನೆ. ತನಗೆ ಯಾವ ಪ್ರಯೋಜನವೂ ಇಲ್ಲದೆ ಹೋದ್ರು ಭಕ್ತರಿಗೋಸ್ಕರ ಮಾಡ್ತಾನೆ. ಆದ್ದರಿಂದ ನಾವು ಅವನನ್ನ ಶರಣು ಹೊಂದಬೇಕು. ಅಂದ ಶರಣು ಹೊಂದುವುದಕ್ಕೆ ಕಾರಣ ಏನು ಅಂತ ಕೊಡ್ತಾ ಇದ್ದಾರೆ ಬ್ರಹ್ಮದೇವರು. ಭಕ್ತಾನುಕಂಪಿತ್ವ. ಆದ್ದರಿಂದ ಅವನು ಶರಣು ಹೊಂದಬೇಕು ಅಂತ ಹೇಳಿದ್ರು. ಅದನ್ನ ಈ ಶ್ಲೋಕದ ತಾತ್ಪರ್ಯ ಇದು ಅಂತ ಪೀಠಿಕಾ ರೂಪವಾಗಿ ಹೇಳಿ, ಈ ಶ್ಲೋಕದ ಸಾಮಾನ್ಯ ಅರ್ಥ ಏನು? ಅಯಂ ತು ತಸ್ಯ ಸ್ಥಿತಿಪಾಲನ ಕ್ಷಣ. ಅಯಂ ಅಂದ್ರೆ ಈಗ ಆಗ್ತಾ ಇರೋ ಕಾಲ ಅಂತ ಅರ್ಥ. ಅಂದ್ರೆ ಚತುರ್ಮುಖ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ಈಗ ನಡೀತಾ ಇದೆಯಲ್ಲ ಕಾಲ, ಅದು ಪರಮಾತ್ಮನಃ ತಸ್ಯ ಸ್ಥಿತಿಪಾಲನ ಕ್ಷಣ. ಕ್ಷಣ ಅಂದ್ರೆ ಸಮಯ ಅಂತ ಅರ್ಥ. ಅಂದ್ರೆ ಪರಮಾತ್ಮ ಈಗ ಜಗತ್ತನ್ನು ಸೃಷ್ಟಿ ಮಾಡಿದಾನ, ಆದ್ರಿಂದ ಪಾಲನೆ ಮಾಡುವ ಸಮಯ. ಸರಿ, ಅದರಿಂದ ನಾವೇನ್ ಮಾಡ್ಬೇಕು? ದೇಹಿನಾಂ ಭವಾಯ ಸತ್ವಂ ಜುಷಾಣಸ್ಯ ಜಗದ್ಗುರುಂ ಶರಣಂ ವ್ರಜಾಮಹ.
ದೇಹಿ ದೇಹಿ ಅಂದ್ರೆ ದೇಹವನ್ನ ಪಡೆದ ನಾವು, ಅಂದ್ರೆ ಚತುರ್ಮುಖ ಬ್ರಹ್ಮದೇವರು ಹೇಳ್ತಾ ಇರೋದು ನಾವೆಲ್ಲ ದೇಹವುಳ್ಳವರು, ಪ್ರಾಕೃತ ದೇಹ ಇನ್ನೂ ಇದೆ ಅಂತಹ ನಾವು ಭವಾಯ, ಭವ ಅಂದ್ರೆ ಶ್ರೇಯಸ್ಸಿಗೋಸ್ಕರ, ಭವಾಯ ಅಂದ್ರೆ ಶ್ರೇಯಸ್ಸಿಗೋಸ್ಕರ ಏನ್ ಮಾಡ್ಬೇಕು, ಜಗದ್ಗುರುಂ ಶರಣಂ ವ್ರಜಾಮಹ, ಪರಮಾತ್ಮನನ್ನ ಶರಣು ಹೊಂದೋಣ. ಅವನು ಎಂತಹ ಪರಮಾತ್ಮ, ಸತ್ವಂ ದುಷಾಣಸ್ಯ, ಈಗ ಅವನು ಸತ್ವಗುಣವನ್ನ ತೆಗೆದುಕೊಂಡು ಸತ್ವಕ್ಕೆ ಉನ್ನಾಹ ಮಾಡುವವನಿದ್ದಾನೆ. ಇವಾಗ ಅವರು ಆ ರಾಜ್ಯವನ್ನು ಕಳ್ಕೊಂಡಿದ್ದಾರಲ್ವಾ, ಅಲ್ಲಿ ತನಕ ತಮಸ್ಸಿಗೆ ಉನ್ನಾಹ ಆಯ್ತು, ಈಗ ಸತ್ವವನ್ನ, ಸತ್ವಗುಣಕ್ಕೆ ಪ್ರಚೋದನೆಯನ್ನ ಮಾಡಿ ಅವನು ನಮ್ಮನ್ನೆಲ್ಲ ರಕ್ಷಣೆ ಮಾಡುವವನಿದ್ದಾನೆ. ಸಹ ನಹ ಸ್ವಾನಾಂ ಜ್ಞಾತೀನಾಂ ಅಸ್ಮಾಕಂ ಶಂ, ಶಂ ಅಂದ್ರೆ ಸುಖ ಅಂತ ಅರ್ಥ, ಧಾಸ್ಯತಿ ಕೊಡ್ತಾನೆ. ಯಾಕೆ, ಸುರಪ್ರಿಯ, ಸುರಪ್ರಿಯ ಅಂದ್ರೆ ಕೇವಲ ದೇವತೆಗಳಿಗೆ ಅವನು ಪ್ರಿಯ ಅಂತ ಅಷ್ಟೇ ಅರ್ಥ ಅಲ್ಲ, ದೇವತೆಗಳು ಧಾರ್ಮಿಕರಾಗಿರೋದ್ರಿಂದ ಅವನಿಗೆ ಒಳ್ಳೇದು ಮಾಡ್ಬೇಕು ಅಂತ ಈಗ ಸತ್ವಗುಣಕ್ಕೆ ಉನ್ನಾಹ ಇದೆ, ಆದ್ದರಿಂದ ನಮ್ಮನ್ನು ರಕ್ಷಣೆ ಮಾಡ್ತಾನೆ, ಆದ್ದರಿಂದ ನಾವು ಅವನನ್ನ ಶರಣು ಹೊಂದೋಣ, ನಮಗ್ ಸುಖ ಆಗತ್ತೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಇದು ನಮಗೆ ಏನ್ ಗೊತ್ತಾಗತ್ತೆ, ಆ ಇಷ್ಟರ್ಥ ಗೊತ್ತಾಗತ್ತೆ ಸಾಮಾನ್ಯ ಅರ್ಥ. ಆದ್ರೆ ಸಾರೋದ್ಧಾರಕಾರರು ಇನ್ ಸ್ವಲ್ಪ ಸ್ಪೆಷಲ್ ಹೇಳ್ತಾರೆ ಇದರಲ್ಲಿ. ಏನಪ್ಪಾ ಅಂದ್ರೆ ಇಲ್ಲಿ ಸ್ಥಿತಿಪಾಲನ ಕ್ಷಣ ಅಂತಿದೆ, ಆ ಶಬ್ದದ ಮೇಲೆ ಭಾರ ಹಾಕ್ತಾರೆ, ಸ್ಥಿತಿಪಾಲನ ಕ್ಷಣ. ಸ್ಥಿತಿ ಸ್ಥಿತಿ ಅಂದ ಕೂಡಲೇ ನಮಗೆ ಏನ್ ಅರ್ಥ ಬರುತ್ತೆ ಗೊತ್ತಾ, ಇರುವಿಕೆ ಅಂತ ಅರ್ಥ ಬರುತ್ತೆ. ಜನ್ಮ ಸ್ಥಿತಿ ಲಯ ಅಂತ ಮೂರಿದೆಯಲ್ವಾ, ಜನ್ಮ ಅಂದ್ರೆ ಹುಟ್ಟುವಿಕೆ, ಈ ಜಗತ್ತು ಹುಟ್ಟತ್ತೆ. ಸ್ಥಿತಿ ಅಂದ್ರೆ ಅದನ್ನ ಪಾಲನ, ಅದನ್ನ ಇರುವಿಕೆ, ಇರುವಂತೆ ಮಾಡ್ಬೇಕು, ಆಮೇಲೆ ಲಯ ಪ್ರಳಯ ಆಗೋದು ಅಂತ ಹೀಗೆ ಅರ್ಥ ಬರುತ್ತೆ. ಆದ್ರೆ ಈ ಶ್ಲೋಕದಲ್ಲಿ ಸ್ಥಿತಿ ಪಾಲನ ಅಂತಿದೆಯಲ್ವಾ, ಅದನ್ನ ಸ್ವಲ್ಪ ಉಲ್ಟಾ ಮಾಡ್ಕೋಬೇಕು. ಪಾಲನ ರೂಪ ಸ್ಥಿತಿ, ಪಾಲನೆ ಮಾಡೋದೇ ಸ್ಥಿತಿ, ಅಂದ್ರೆ ಜಗತ್ತನ್ನ ಕಾಪಾಡುವುದು. ಕಾಪಾಡುವುದು ಅಂದ್ರೆ ಬರೀ ಜಗತ್ತನ್ನ ಕಾಪಾಡುವುದು, ಪ್ರಳಯ ಆಗದೆ ಇರುವ ಹಾಗೆ ಅಂತ ಅಷ್ಟೇ ಅರ್ಥ ಅಲ್ಲ, ಅದರಲ್ಲಿರುವ ಜೀವರನ್ನ ಕಾಪಾಡುವುದು, ಸಜ್ಜೀವರನ್ನ ಕಾಪಾಡುವುದು, ಉತ್ತಮ ಜೀವರನ್ನ ಕಾಪಾಡುವುದು, ಅಥವಾ ಮಧ್ಯಮ ಜೀವರು ಅಧಮ ಜೀವರಿಗೆ ಅವರವರ ಒಂದು ಆ ಸ್ಥಿತಿಯನ್ನ ತಂದುಕೊಡೋದು. ಹೀಗೆ ಪಾಲನಾ ಅಂತ ಏನು ಶಬ್ದ ಇದೆಯಲ್ವಾ, ಅದ್ರ ಮೇಲೆ ಭಾರ ಹಾಕಿ ಸ್ಥಿತಿಪಾಲನ ಕ್ಷಣ ಅಂತಂದ್ರೆ ಪಾಲನೆ ಎನ್ನುವ ಅರ್ಥದಲ್ಲಿ ಇರುವ ಸ್ಥಿತಿ ಶಬ್ದ ಅಂತ. ಅದ್ಯಾಕೆ ಅದನ್ನ ಫೋಕಸ್ ಮಾಡ್ತಾ ಇದ್ದಾರೆ ಅಂದ್ರೆ, ಹಿಂದಿನ ಎರಡು ಶ್ಲೋಕದಲ್ಲಿ ಸ್ಥಿತಿ ಸ್ಥಿತಿ ಅಂತ ಬಂದಿದೆ, ಶ್ಲೋಕದಲ್ಲೇ ಸ್ಥಿತಿ ಶಬ್ದ ಇದೆ. ಅದರಿಂದ ನೀವು ಭ್ರಮೆ ಮಾಡ್ಕೊಂಡ್ಬಿಡ್ಬೇಡಿ, ಸ್ಥಿತಿ ಅಂದ್ರೆ ಕೇವಲ ಇರುವಿಕೆ ಅಂತ ಅಷ್ಟೇ ಅರ್ಥ ಅಲ್ಲ, ಪಾಲನೆ ರಕ್ಷಣೆ ಎನ್ನುವ ಅರ್ಥ ಇದೆ. ಅದನ್ನ ಈಗ ದೇವತೆಗಳಿಗೆ ಉಂಟು ಮಾಡ್ತಾ ಇದ್ದಾನೆ ಅಂತ ತಿಳಿಸ್ಕೊಡ್ಬೇಕಾಗಿದೆ. ಅದರಿಂದ ಆ ಸಾರೋದ್ಧಾರಕಾರರು ಆ ಶಬ್ದದ ಮೇಲೆ ಭಾರ ಹಾಕಿ ಇಂತಹ ಆ ಪಾಲನೆ ಏನು ಮಾಡ್ತಾ ಇದ್ದಾನಲ್ವಾ, ಆ ಪಾಲನೆ ಮಾಡ್ತಾ ಇರುವುದು ಈಗ, ಈಗಿನ ಕಾಲ, ಅಯಂತು ಅಂತಂದ್ರೆ ಈಗ ನಡೀತಾ ಇರೋ ಕಾಲದಲ್ಲಿ ಅವನು ಪಾಲನೆ ಮಾಡ್ತಾನೆ, ಸತ್ವಗುಣಕ್ಕೆ ಉನ್ನಾಹ ಇದೆ, ಅವನು ಸುರಪ್ರಿಯ, ಆದ್ದರಿಂದ ಅವನನ್ನ ಶರಣು ಹೊಂದೋಣ. ಇದರಲ್ಲಿ ಎರಡು ತರಹ ಅರ್ಥ ಮಾಡಿದ್ದಾರೆ. ಈ ಜಗತ್ಪಾಲನ ಕ್ಷಣ, ಸ್ಥಿತಿಪಾಲನ ಕ್ಷಣ ಅಂತಿದೆಯಲ್ವಾ, ಸಾರೋದ್ಧಾರಕಾರರು ಒಂದು ಆ ಜಗತ್ತಿನ ಪಾಲನೆ, ಜಗತ್ತಿನ ಪಾಲನೆ ಅಂತಂದ್ರೆ ಅದು ಪಾಲನನೇ ಸ್ಥಿತಿ ಅಂತ ಒಂದರ್ಥ ಅಂತ ಒಂದು ಅರ್ಥ, ಸ್ಥಿತಿ ಅಂದ್ರೆ ಪಾಲನೆ ಅಂತ ಅರ್ಥ. ಇನ್ನೊಂದು ಅರ್ಥ ಮಾಡಿದ್ದಾರೆ ಏನಂದ್ರೆ ಸ್ಥಿತಿಗೋಸ್ಕರ ಪಾಲನೆ ಅಂತ ಇನ್ನೊಂದರ್ಥ. ಸ್ಥಿತಿಗೋಸ್ಕರ ಪಾಲನೆ ಅಂದ್ರೆ ಏನು, ಈಗ ಜಗತ್ ಸ್ಥಿತಿ ಅಂದ್ರೆ ಸತ್ತ ಅಂತಾನೆ ಇಟ್ಕೊಳ್ಳೋಣ, ಇರುವಿಕೆ ಅಂತ ಇಟ್ಕೊಳ್ಳೋಣ, ಇರುವಿಕೆಗೆ ಪಾಲನೆ ಮಾಡ್ಬೇಕು. ಇರುವಿಕೆಗೆ ಪಾಲನೆ ಮಾಡ್ಬೇಕು ಅಂದ್ರೆ ಏನ್ರಿ ಅರ್ಥ, ಅಂದ್ರೆ ಈ ಜಗತ್ತು ಈಗ ಇದೆಯಲ್ವಾ, ಈ ಇದೆ ಅಂತಂದ್ರೆ ಅವನು ರಕ್ಷಣೆ ಮಾಡ್ತಾ ಇದ್ದಾನೆ, ಆದ್ರಿಂದನೇ ಇದೆ ಅಂತ ಅರ್ಥ. ಒಂದರ್ಥ ಏನ್ ಮಾಡಿದ್ರು, ಸ್ಥಿತಿ ಅಂದ್ರೆ ಇರುವಿಕೆ ಅಂತ ಅರ್ಥನೇ ಅಲ್ಲ, ರಕ್ಷಣೆ ಅಂತಾನೆ ಅರ್ಥ. ಇನ್ನೊಂದರ್ಥ ಏನ್ ಮಾಡ್ತಾ ಇದ್ದಾರೆ, ಅದು ಇರ್ಬೇಕಾದ್ರೆ ಪಾಲನೆ ಮಾಡ್ಬೇಕು ಅಂತ ಹೀಗೆ ಇನ್ನೊಂದರ್ಥ. ಅಂದ್ರೆ ಈಗ ಉದಾಹರಣೆ ಹೇಳ್ತೀನಿ ನೋಡಿ, ನಾವು ಬದುಕಿದೀವಿ, ನಾವು ಬದುಕಿದೀವಿ ಅಂದ್ರೆ ಏನು, ಈ ದೇಹ ಬಿಟ್ಬಿಟ್ರಿ, ಜೀವ, ಜೀವ ನಾವು ಚೇತನರು ಇದೀವಿ ಅಂತಂದ್ರೆ ಕಂಟಿನ್ಯೂಸ್ ಆಗಿ ಆ ಚೇತನರ ಒಳಗೆ, ಜೀವದ ಒಳಗೆ ಬಿಂಬರೂಪಿಯಾಗಿ ಆ ಚೇತನ ಡಿಸಿಂಟಿಗ್ರೇಟ್ ಆಗದೆ ಇರೋ ಹಂಗ್ ನೋಡ್ಕೊಳ್ತಾ ಇದ್ದಾನೆ ಅಂತ ಒಂದರ್ಥ. ಅಥವಾ ಈ ಜಗತ್ತು, ಈ ನಮ್ಮ ಮನೆ ಇದೆ, ಮಠ ಇದೆ, ಇನ್ನೇನೋ ಇದೆ,
ಇದೆಲ್ಲ ಅದು ಇರಬೇಕಾದ್ರೇನೆ ಅವನು ಅದನ್ನು ರಕ್ಷಣೆ ಮಾಡ್ಬೇಕು ಫಸ್ಟ್. ಅದನ್ನು ಉಪನಿಷತ್ತೆಲ್ಲ ಹೇಳತ್ತೆ. ತತ್ ಸೃಷ್ಟ ತದೇವ ಅನುಪ್ರಾವಿಶತ್, ಪರಮಾತ್ಮ ಸೃಷ್ಟಿ ಮಾಡಿ ಅದರೊಳಗೆ ಒಂದು ರೂಪದಿಂದ ಪ್ರವೇಶ ಮಾಡಿ ಅದನ್ನ ಪಾಲನೆ ಮಾಡ್ತಾನೆ. ಪಾಲನೆ ಮಾಡ್ತಾ ಇರೋದ್ರಿಂದ ಅದು ಇರುತ್ತೆ. ಈ ತರ ಒಂದು ಅರ್ಥವನ್ನು ಬರೆದಿದ್ದಾರೆ ಸರ್ವೋದ್ಧಾರಕಾರರು. ಅದರಿಂದ ಎರಡು ಅರ್ಥ, ಸೃಷ್ಟಿ ಸ್ಥಿತಿ ಪಾಲನ ಕ್ಷಣ ಅಂತಂದ್ರೆ ಪಾಲನ ರೂಪ ಸ್ಥಿತಿ ಒಂದರ್ಥ, ಇನ್ನ ಸ್ಥಿತ್ಯರ್ಥಂ ಪಾಲನ ಅಂದ್ರೆ ಪಾಲನ ಇಲ್ದೇನೆ ಜಗತ್ತಿನ ಇರುವಿಕೆನೇ ಸಾಧ್ಯ ಇಲ್ಲ. ನಸಂತಿ ಯದುಪೇಕ್ಷಯ ಅಂತ ಯಾವ ಪರಮಾತ್ಮ ಉಪೇಕ್ಷೆ ಮಾಡಿಬಿಟ್ರೆ ಈ ಜಗತ್ತೇ ಇಲ್ಲ ಅನ್ನುವ ವಾಕ್ಯಗಳೆಲ್ಲ ಇದೆ. ಆ ಅರ್ಥವನ್ನು ಇಟ್ಟುಕೊಂಡು ಎರಡನೇ ಅರ್ಥವನ್ನು ಕೂಡ ಬರೆದಿದ್ದಾರೆ. ಒಟ್ಟೇನಾಯ್ತಪ್ಪ ಅಂದ್ರೆ ಈ ಶ್ಲೋಕದಲ್ಲಿ ಪರಮಾತ್ಮ ಆ ಜಗತ್ಪಾಲನೆ ಮಾಡ್ತಾನೆ ಅಂದ್ರೆ ಜಗತ್ಪಾಲಕತ್ವಂ ಪರಮಾತ್ಮನ ಲಕ್ಷಣ, ಇನ್ನೊಂದು ಲಕ್ಷಣ ಹೇಳ್ದಂಗಾಯ್ತು. ಆಮೇಲೆ ಅಥವಾ ಸುಖವನ್ನ ಶಂಧಾಸ್ಯತಿ ಅಂತ ಬಂತಲ್ವಾ, ಸಜ್ಜನರಿಗೆ ಉತ್ತಮ ಜೀವರಿಗೆ ಸುಖವನ್ನು ಕೊಡುವಂತಹ ಪಾಲನಕರ್ತೃತ್ವ ಅದು ಪರಮಾತ್ಮನಲ್ಲಿದೆ ಅಂತ ಹೀಗಾದ್ರೂ ಲಕ್ಷಣವನ್ನ ಹೇಳ್ಬೋದು. ಒಟ್ಟು ಇಲ್ಲಿಗೆ ಬ್ರಹ್ಮೋಪದೇಶ ಪ್ರಕರಣ ಮುಗೀತು. ಒಟ್ಟು ಈ ಬ್ರಹ್ಮೋಪದೇಶ ಪ್ರಕರಣದಲ್ಲಿ ನಾ ಮೊದಲೇ ಹೇಳಿದಂಗೆ ಏನ್ ಮಾಡಿದ್ದಾರೆ, ಬ್ರಹ್ಮನ ಅನೇಕ ಲಕ್ಷಣಗಳನ್ನ ಹೇಳಿದ್ದಾರೆ. ಒಟ್ಟು 25 ಶ್ಲೋಕ ಬ್ರಹ್ಮೋಪದೇಶ ಪ್ರಕರಣದಲ್ಲಿ ಅನೇಕ ಲಕ್ಷಣಗಳನ್ನು ಹೇಳಿದ್ದಾರೆ. ಅನೇಕ ಲಕ್ಷಣಗಳನ್ನು ಹೇಳಿ ಈಗ ನಾವು ಹಿಂದೆ ನೋಡ್ತಾ ಬರ್ತಾ ಇದ್ದೀವಿ ಏನಂದ್ರೆ ಒಂದೊಂದು ಪ್ರಕರಣದಲ್ಲೂ ಕೂಡ ಭಾಗವತ ಧರ್ಮ ಹೇಳೋದರಲ್ಲಿ ತಾತ್ಪರ್ಯ ಇದೆ ವಿಷ್ಣು ತೀರ್ಥರಿಗೆ. ಯಾವ ಯಾವ ಭಾಗವತವನ್ನ ಭಾಗವತ 30 ಭಾಗವತ ಧರ್ಮ ಎಲ್ಲ ಮುಂದೆ ಬರುತ್ತೆ, ಧರ್ಮೋಪದೇಶ ಪ್ರಕರಣ ಅಂತಾನೆ ಬರುತ್ತೆ. ಅಲ್ಲಿ ಅನೇಕ ಭಾಗವತ ಧರ್ಮಗಳನ್ನು ಹೇಳ್ತಾರೆ. ಭಾಗವತ ಧರ್ಮಗಳನ್ನ ಈ ಪ್ರಕರಣ ಅಂತ ಮಾಡಿ ಮಾಡಿ ಅದರಲ್ಲಿ ಹಾಸು ಹೊಕ್ಕಾಗಿ ಇಟ್ಬಿಟ್ಟಿದ್ದಾರೆ. ಅವರೇ ತಿಳಿಸ್ಕೊಡ್ಬೇಕು, ನಮಗೆ ಗೊತ್ತೇ ಆಗೋದಿಲ್ಲ. ಅದರಿಂದ ಈ ಕೊನೆ ವಾಕ್ಯ ಅವ್ರೇನ್ ಹೇಳ್ತಾರೆ ಅಂದ್ರೆ ಈ ಬ್ರಹ್ಮೋಪದೇಶ ಪ್ರಕರಣದಲ್ಲಿ ಎರಡು ಭಾಗವತ ಧರ್ಮ, ಎರಡಲ್ಲ ಒಂದು ಭಾಗವತ ಧರ್ಮವನ್ನು ಹೇಳ್ದಂಗಾಯ್ತು. ಏನಪ್ಪಾ ಅಂತ ಕೇಳಿದ್ರೆ ಅನೇನ ಶ್ರವಣ ಭಗವನ್ ಮಹಿಮಾ ಪ್ರತಿಪಾದನ ರೂಪ ಕೀರ್ತನಾಖ್ಯೌ ಭಾಗವತ ಧರ್ಮೌ ಪ್ರದರ್ಶಿತೌ. ಪರಮಾತ್ಮ ಸಾರೋದ್ಧಾರಕಾರರು ಈ ಪ್ರಕರಣದಲ್ಲಿ ಒಂದಲ್ಲ ಎರಡು ಭಾಗವತ ಧರ್ಮಗಳನ್ನು ಹೇಳಿದ್ದಾರೆ. ಏನಪ್ಪಾ ಅಂದ್ರೆ ಒಂದು ಶ್ರವಣ, ಇನ್ನೊಂದು ಭಾಗವತ ಧರ್ಮ ಕೀರ್ತನ. ಎರಡು ಭಾಗವತ ಧರ್ಮವನ್ನ ಹೇಳಿದ್ದಾರೆ. ಏನು ಅಂತ ಕೇಳಿದ್ರೆ ಶ್ರವಣ ಅಂತ ಹೇಗೆ ಎಲ್ಲಿ ಹೇಳಿದ್ರು ಶ್ರವಣ ಅಂತ ಕೇಳಿದ್ರೆ ಹಿಂದೆ ಎಲ್ಲ ಬಂದಿತ್ತು. ಭಾಗ ಈ ಪ್ರಕರಣದಲ್ಲಿ ಪರಮಾತ್ಮನ ಗುಣಗಳನ್ನ ಶ್ರವಣ ಮಾಡೋದು ಅಂತ ಇದೆಯಲ್ವಾ, ಆ ಶ್ರವಣ ಮಾಡುವುದರಿಂದನೇ ಮುಕ್ತಿ. ಈ ಪರಮಾತ್ಮನ ಗುಣಗಳನ್ನ ಯಾಕಪ್ಪ ಹೇಳಬೇಕು, ಅನಂತ ಗುಣಗಳನ್ನ ಲಕ್ಷಣಗಳನ್ನೆಲ್ಲ ಹೇಳ್ತಾ ಇದ್ದಾರೆ. ಬ್ರಹ್ಮನನ್ನ ಜಿಜ್ಞಾಸ್ಯ, ಬ್ರಹ್ಮನು ಜಿಜ್ಞಾಸ್ಯ ಅಂದ್ರೆ ಏನರ್ಥ, ಅವನನ್ನ ಶ್ರವಣ ಮನನ ನಿಧಿಧ್ಯಾಸನಗಳಿಂದ ಅವನನ್ನು ತಿಳ್ಕೊಳ್ಬೇಕು, ತಿಳ್ಕೊಂಡ್ರನೇ ಮೋಕ್ಷ. ನಾನು ಸುಮಾರು ಸಲ ಹೇಳಿದ್ದೀನಿ, ಪರಮಾತ್ಮ ನಮಗೆ ಮೋಕ್ಷ ಸಿಗ್ಬೇಕು ಅಂದ್ರೆ ನಾನು ಸುಮ್ಮನೆ ಏನೋ ದಾನ ಮಾಡಿದೆ, ಇನ್ನೇನೋ ಎಲ್ಲೋ ಹೋಗಿ ನಾನು ನಮಸ್ಕಾರ ಮಾಡಿದೆ, ಇದರಿಂದ ಮೋಕ್ಷ ಸಿಗೋದಿಲ್ಲ. ಜ್ಞಾನೇನೇವ ಪರಂಪದಂ, ಪರಮಾತ್ಮನನ್ನ ತಿಳ್ಕೊಂಡ್ರೆ ಮೋಕ್ಷ. ಆ ತಿಳ್ಕೊಳ್ಳೋದಿಕ್ಕೆ ಇದು ಸಹಾಯ ಮಾಡ್ಬೋದು. ನಾ ಯಾರಿಗೋ 10 ರೂಪಾಯಿ ದಾನ ಮಾಡಿದೆ ಅಂದ್ರೆ ಅದರಿಂದ ಯಾರೋ ಒಂದು ಗುರುಗಳನ್ನು ಕೊಡಿಸ್ಕೊಡ್ತಾನೆ ದೇವರು, ಒಳ್ಳೆ ಜ್ಞಾನ ಬರುತ್ತೆ. ಜ್ಞಾನನೇ ಮುಖ್ಯ. ಅದರಿಂದ ಈ ಲಕ್ಷಣಗಳನ್ನೆಲ್ಲ ಹೇಳ್ತಾ ಇರೋದು ಯಾತಿಕ್ಕೆ, ಬ್ರಹ್ಮೋಪದೇಶ ಪ್ರಕರಣದಲ್ಲಿ ಪರಮಾತ್ಮನನ್ನ ಹೀಗ್ ತಿಳ್ಕೊಳ್ಬೇಕು ಅಂತ ಹೇಳ್ತಾ ಇರೋದ್ರಿಂದ ಶ್ರವಣ ಎನ್ನುವ ಭಾಗವತ ಧರ್ಮ ಅದನ್ನ ಹೇಳ್ದಂಗಾಯ್ತು. ಇನ್ನೊಂದು ಭಗವನ್ ಮಹಿಮಾ ಪ್ರತಿಪಾದನ ರೂಪ ಕೀರ್ತನ ಅಂತ ಇನ್ನೊಂದು ಭಾಗವತ ಧರ್ಮ. ಅಂದ್ರೆ ಪರಮಾತ್ಮನ ಲಕ್ಷಣಗಳನ್ನ ಹೇಳ್ತಾ ಇದ್ದಾರೆ ಗುರುಗಳು ಅಂತಂದ್ರೆ ಆ ಗುರುಗಳು ಮತ್ತೆ ಪರಮಾತ್ಮನನ್ನ ಕೀರ್ತನೆ ಮಾಡೋದೆ. ನಾವು ಕೀರ್ತನ ಅಂದ್ರೆ ಏನ್ ಅನ್ಕೊಂಡ್ಬಿಟ್ಟಿದೀವಿ, ಹಾಡು ಹೇಳೋದು ಅಂತ ಅನ್ಕೊಂಡ್ಬಿಟ್ಟಿದೀವಿ. ಹಾಡು ಹೇಳೋದು ನಿಜ, ಹಾಡು ಹೇಳೋದ್ರಿಂದ ಪರಮಾತ್ಮನ ಗುಣಗಳನ್ನ ಹೇಳ್ದಂಗಾಗತ್ತೆ. ಹಾಗೆ ಇಲ್ಲಿ ಗುರುಗಳು ಆದವ್ರು ಏನ್ ಮಾಡ್ತಾರೆ, ಬ್ರಹ್ಮನ ಉಪದೇಶವನ್ನ, ಯಾಕೆಂದ್ರೆ ಹೆಸರೇ ಇದು ಬ್ರಹ್ಮೋಪದೇಶ ಪ್ರಕರಣ ಅಲ್ವಾ, ಬ್ರಹ್ಮನ ಬಗ್ಗೆ ಉಪದೇಶವನ್ನ ಮಾಡ್ತಾ ಇದ್ದಾರೆ ಗುರುಗಳು. ಆ ಕೀರ್ತನ ಎನ್ನುವ ಒಂದು ಭಾಗವತ ಧರ್ಮವು ಕೂಡ ಹೇಳ್ದಂಗಾಯ್ತು. ಅದರಿಂದ ಒಂದು ಶ್ರವಣ,
ಶ್ರವಣ ಯಾರಿಗೆ? ಶಿಷ್ಯರಿಗೆ. ಅವರು ಉಪದೇಶ ಮಾಡಿದ್ರೆ ಕೇಳಿಸ್ಕೋಬೇಕಲ್ಲ ಶಿಷ್ಯ. ಯಾಕೆಂದ್ರೆ ಶ್ರವಣ ಮಾಡಿದ್ರೆ, ಶ್ರವಣ ಮನನ ನಿಧಿಧ್ಯಾಸನ ಮಾಡಿದ್ರೇನೆ ಮೋಕ್ಷ. ಆದ್ರಿಂದ ಶ್ರವಣ ಎನ್ನುವ ಒಂದು ಭಾಗವತ ಧರ್ಮ ಮತ್ತು ಕೀರ್ತನ ಎನ್ನುವ ಭಾಗವತ ಧರ್ಮ, ಎರಡು ಭಾಗವತ ಧರ್ಮಗಳನ್ನ ಈ ಪ್ರಕರಣದಲ್ಲಿ ತೋರಿಸಿದ್ದಾರೆ. ಅದರಿಂದ 30 ಭಾಗವತ ಧರ್ಮಗಳು ಬರುತ್ತಲ್ವಾ, ಅವಾಗ ನೆನಪಿಸ್ಕೊಳ್ಬೇಕು ಈ ಶ್ರವಣವನ್ನ ಹೀಗೆ, ಶ್ರವಣ ಮತ್ತು ಕೀರ್ತನ ಹೀಗೆ ಎರಡು ಭಾಗವತ ಧರ್ಮವನ್ನ ಈ ಬ್ರಹ್ಮೋಪದೇಶ ಪ್ರಕರಣದಲ್ಲಿ ವರ್ಣನೆ ಮಾಡಿದ್ದಾರೆ ಸಾರೋದ್ಧಾರಕಾರರು. ಇಲ್ಲಿಗೆ ಬ್ರಹ್ಮೋಪದೇಶ ಪ್ರಕರಣ ಮುಗಿದಿದೆ. ಇತಿ ಶ್ರೀಮದ್ ಅವಧೂತ ಶಿರೋಮಣಿ ಜಯತೀರ್ಥ ನಿರ್ಮಿತ ಸಾರೋದ್ಧಾರ ಟೀಕಾಯಾಮ್ ಬ್ರಹ್ಮೋಪದೇಶ ಪ್ರಕರಣಂ. ಮುಂದಿನ ಪ್ರಕರಣ ಪ್ರವೃತ್ತ ಕರ್ಮ ತ್ಯಾಗ. ನಿವೃತ್ತ ಕರ್ಮವನ್ನ ಮಾಡಬೇಕು ಅನ್ನೋದು ಅದ್ರ ಮುಂದೆ, ನಿವೃತ್ತ ಕರ್ಮ ಕರಣ ಪ್ರಕರಣ ಅಂತ ಅದ್ರ ಮುಂದಿಂದು. ಆ ನಿವೃತ್ತ ಕರ್ಮ ಮಾಡೋಕ್ಕಿಂತ ಮುಂಚೆ ಪ್ರವೃತ್ತ ಕರ್ಮಗಳಿಂದ ಬಿಡಬೇಕು ಅಂತ ಒಂದು ಪ್ರಕರಣ, ಆಮೇಲೆ ನಿವೃತ್ತ ಕರ್ಮ. ಹೀಗೆ ಎರಡು ಪ್ರವೃತ್ತ ಕರ್ಮದ ತ್ಯಾಗ, ನಿವೃತ್ತ ಕರ್ಮದ ಸ್ವೀಕಾರ, ಎರಡು ಪ್ರಕರಣ ಒಂದಾದ್ಮೇಲೆ ಒಂದಿಟ್ಟಿದ್ದಾರೆ. ಅದು ಮುಂದೆ ಬರುತ್ತೆ. ಅದು ಮತ್ತೆ ಮುಂದಿನ ವಾರ ಮತ್ತೆ ಸ್ವಲ್ಪ ತೊಂದರೆ ಇದೆ. ನಾನು ಇದಕ್ಕೆ ನ್ಯಾಯಸುಧಾ ಮಂಗಳ ಇದೆ. ಆ ನ್ಯಾಯಸುಧಾ ಮಂಗಳ ಇರೋದ್ರಿಂದ